वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। शृण्वतां स्वकतः कृष्ण पुण्यश्रवणकीर्तनः हृदयन्तस्तु अभद्राणि विदुनोति सुहृत्सताम्। नष्टप्रायेषु अभद्रेषु नित्यं भागवत सेवया भगवतीरुत्तमश्लोके भक्तिर्भवति नैष्ठकी। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमायुं विष्णुपदाय कृष्णपृष्ठाय भूतले श्रीमते जयपताकस्वामिन्निति नामिने। नमाचार्यपादाय निताय कृपप्रदायिने गौरकतदामदयनगरग्रामतारिणे। नमायुं विष्णुपदाय कृष्णपृष्ठाय भूतले श्रीमते भक्तिवेदान्तस्वामिन्निति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। वाञ्छाकल्पतरुभयश्च कृपा सिन्धुभ्य एव च पतितनां पावनेभ्यो विष्णुवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 3 ಸಕಲ ಅವತಾರಗಳಿಗೆ ಆದಿಮೂಲನಾದ ಕೃಷ್ಣ. ಶ್ಲೋಕ 28 ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ. ಸುತ ಗೋಸ್ವಾಮಿಗಳು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಕೃಷ್ಣ ಮೂಲ ದೇವೋತ್ತಮ ಪರಮ ಪುರುಷ, ಅವನಿಂದನೇ ಎಲ್ಲ ಅವತಾರಗಳು ಆಗಿದ್ದು ಅನ್ನೋದನ್ನ ವಿಶೇಷವಾಗಿ ತಿಳುವಳಿಕೆ ಕೊಡೋದಕ್ಕಾಗಿ ಈ ಒಂದು ವಿಚಾರನ ನಮ್ಗೆ ತಿಳುವಳಿಕೆ ಕೊಟ್ರು. ಅದನ್ನೇ ಏತೆ ಚ ಅಂಶ ಕಲಹ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ. ಭಗವಂತ ಕೃಷ್ಣ ಅವತಾರ ಅಲ್ಲ, ಅವನು ಆದಿ ಮೂಲ ದೇವೋತ್ತಮ ಪರಮ ಪುರುಷ. ಅವನೇ ಈ ಜಗತ್ತಲ್ಲಿ ಇಳಿದು ಬಂದ್ರು ಅನ್ನೋದು ವಿಚಾರ. ಇಂದ್ರಾರಿ ವ್ಯಾಕ್ಯುಲಂ ಲೋಕಂ ರೂಢಿಯಂತೆ ಯುಗೆ ಯುಗೆ. ಯಾವಾಗ ಭಕ್ತರನ್ನ ತೊಂದರೆಗಳಿಂದ ಬಿಡುಗಡೆ ಪಡಿಬೇಕು ಅನ್ನೋ ವಿಚಾರ ಇತ್ತು, ದೇವತೆಗಳ ಪ್ರಾರ್ಥನೆ ಇತ್ತು, ಅದಕ್ಕಾಗಿ ಭಗವಂತ ಮೂಲ ಪುರುಷ ದೇವೋತ್ತಮ ಪರಮ ಪುರುಷ ಈ ಜಗತ್ತಲ್ಲಿ ಅವತಾರ ತಗೊಂಡಿದ್ದಾರೆ. ಮೇಲೆ ಉಲ್ಲೇಖಿಸಲಾಗಿರುವ ಎಲ್ಲ ಅವತಾರಗಳು ಭಗವಂತನ ಸ್ವಾಂಶ ಭಾಗಗಳು ಅಥವಾ ಸ್ವಾಂಶ ಭಾಗಗಳು ಆಗಿರುತ್ತಾರೆ. ಸ್ಪಷ್ಟವಾಗಿದೆ ಇಲ್ಲಿ. ಸುತ ಗೋಸ್ವಾಮಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ರೆ, ಮೇಲೆ ಏನೆಲ್ಲ ಉಲ್ಲೇಖ ಮಾಡಿದೀವೋ ಎಲ್ಲ ಅವತಾರಗಳು, ಆ ಅವತಾರಗಳು ಭಗವಂತನ ಸ್ವಾಂಶ ಭಾಗಗಳು ಅಥವಾ ಸ್ವಾಂಶ ಭಾಗಗಳು. ನೇರವಾಗಿ ಅವನಿಂದನೇ ಅಂಶ ಆಗಿ ಸ್ವಾಂಶ ಆಗಿ ಅವತಾರ ತಗೊಂಡಿದ್ದಾರೆ, ಇಲ್ಲ ಆ ಅಂಶದಿಂದ ಅಂಶಗಳಾಗಿ ಇಲ್ಲಿ ಅವತಾರ ತಗೊಂಡು ವಿಶೇಷವಾಗಿ ಅವರವರ ಏನು ಕಾರ್ಯಗಳನ್ನ ಮಾಡ್ಬೇಕೋ ಅದನ್ನ ಮಾತ್ರ ಮಾಡಿದ್ರು ಅನ್ನೋದು ವಿಚಾರ ಇಲ್ಲಿ ತಿಳುವಳಿಕೆ ಪಟ್ಕೊಂಡಿದೀವಿ ನಾವು. ಆದರೆ ಭಗವಾನ್ ಕೃಷ್ಣನು ಮಾತ್ರ ಮೂಲ ದೇವೋತ್ತಮ ಪರಮ ಪುರುಷನಾಗಿದ್ದಾನೆ. ಯಾವಾಗ ಭೂಮಿಯಲ್ಲಿ ನಿರೀಶ್ವರವಾದಿಗಳಿಂದ ಗೊಂದಲ ಉಂಟಾಗುವುದೋ ಹಾಗೆಲ್ಲ ಭಗವಂತನು ಭಕ್ತರನ್ನು ಕಾಪಾಡುವುದಕ್ಕೋಸ್ಕರ ಅವತಾರವೆತ್ತುತ್ತಾನೆ. ಭಗವಂತ ಮತ್ತೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಮೂಲ ದೇವೋತ್ತಮ ಪರಮ ಪುರುಷ ಕೃಷ್ಣನೇ ಮೂಲ, ಆದಿ ಮೂಲ, ಸರ್ವ ಕಾರಣಗಳಿಗೆ ಕಾರಣ.
ಇದನ್ನೇ ಬ್ರಹ್ಮದೇವರು ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ, ಎಲ್ಲಾ ಕಾರಣಗಳಿಗೆ ಕಾರಣ ಆಗಿರೋದು. ಇಷ್ಟು ಸ್ಪಷ್ಟವಾಗಿ ಬೇರೆ ಇನ್ಯಾವುದೇ ಧರ್ಮ ಗ್ರಂಥಗಳಲ್ಲಾಗ್ಲಿ, ಬೇರೆ ಯಾವುದೇ ಪುಸ್ತಕಗಳಾಗ್ಲಿ, ವೇದಗಳಲ್ಲಿ ಇಷ್ಟು ಸ್ಪಷ್ಟವಾಗಿ ನಮ್ಗೆಲ್ಲೂ ಕೂಡ ತಿಳುವಳಿಕೆಗೆ ಕೊಡಲ್ಲ. ಇಲ್ಲಿ ನೇರವಾಗಿ ಭಗವಂತ ಒಬ್ಬನೇ ಭಗವಂತ. ಅವನಿಂದ ಎಲ್ಲ ಅವತಾರಗಳು ಅವನಿಂದಾನೇ ಆಗಿದ್ದು. ರಾಮಾದಿ ಮೂರ್ತೇಶು ಕಲಾ ನಿಯಮೇನ ತಿಷ್ಠನ್. ಬ್ರಹ್ಮದೇವರು ಮತ್ತೆ ಹೇಳ್ತಾ ಇದ್ದಾರೆ, ರಾಮಾದಿ ಮೂರ್ತೇಶು ಕಲಾ ನಿಯಮೇನ ತಿಷ್ಠನ್. ಅವನ ಕಲಾ, ಅವನ ಅಂಶ ಇಲ್ಲ, ಅಂಶದಿಂದ ಅಂಶ, ಅದನ್ನೇ ಕಲಾ ಅಂತ ಕರೀತಾರೆ. ಅಂಶದಿಂದ ಅಂಶ ಆಗಿ ಭಗವಂತ ಬೇರೆ ಬೇರೆ ಅವತಾರಗಳನ್ನ ತಗೊಂಡಿದ್ದಾರೆ. ಆದ್ರೆ ರಾಮಾದಿ ಮೂರ್ತೇಶು ಕಲಾ ನಿಯಮೇನ ತಿಷ್ಠನ್ ನಾನಾ ಅವತಾರ ಮಕರೋದ್ಭವನೇಶು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮ ಪುಮಾನ್. ಆದ್ರೆ ಕೃಷ್ಣ ಮೂಲ ದೇವೋತ್ತಮ ಪರಮ ಪುರುಷ. ಅವ್ರು ಬಂದಾಗ ಅವರ ಲೀಲೆಗಳನ್ನು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಅದನ್ನೇ ಇಲ್ಲಿ ಪ್ರಭುಪಾದರ ಭಾವಾರ್ಥದಲ್ಲಿ ನಮ್ಗೆ ತಿಳುವಳಿಕೆ ಕೊಟ್ರು. ಬೇರೆ ಎಲ್ಲ ಅವತಾರಗಳು 93% ಅವರ ಏನ್ ಹೇಳ್ತಾರೆ ಅದನ್ನ, ಅವರ ಗುಣಗಳನ್ನ ಪ್ರದರ್ಶನ ಮಾಡ್ತಾರೆ. ಆದರೆ ಭಗವಂತ ಕೃಷ್ಣ ಮಾತ್ರ 100% ಅದ್ಭುತ ಆಗಿರೋದು ಗುಣಗಳ ಪ್ರದರ್ಶನ ಮಾಡ್ತಾರೆ. ಮತ್ತೆ ಭಗವಂತ ಬೇರೆ ಬೇರೆ ಅವತಾರದಲ್ಲಿ ಬಂದಾಗ ವಿಶೇಷವಾಗಿ ಕೆಲವೊಂದನ್ನು ಮಾತ್ರ ಅವರು ತೋರಿಸಿಕೊಡ್ತಾರೆ ಹೊರತು ಎಲ್ಲಾನು ತೋರ್ಸಲ್ಲ ಅನ್ನೋದೇ ವಿಚಾರ ಇದು. ಆದ್ರೆ ಕೃಷ್ಣ ಯಾವಾಗ ಈ ಜಗತ್ತಿಗೆ ಬರ್ತಾರೋ ಅವಾಗ ಅವರು ವಿಶೇಷವಾಗಿ ಎಲ್ಲವನ್ನ ಅವರು ಪ್ರದರ್ಶನ ಮಾಡ್ಬಿಡ್ತಾರೆ. ಮತ್ತೆ ಜೀವಿಗಳ ಜೊತೆ ವಿಶೇಷವಾಗಿ ಪ್ರತಿ ಜೀವಿ ಜೊತೆ ನಂದು ಯಾವ ತರ ನಿಕಟ ಆಗಿರೋದು ಸಂಬಂಧ ಇದೆ ಅನ್ನೋದನ್ನ ತೋರಿಸ್ತಾರೆ. ಅದನ್ನೇ ಭಗವದ್ಗೀತೆಯಲ್ಲಿ ಭಗವಂತನು ಹೇಳ್ತಾ ಇರೋದು, ಅಹಂ ಬೀಜಪ್ರದ ಪಿತಃ. ನಾನು ಪ್ರತಿ ಜೀವಿಗಳು ಬೀಜಪ್ರದ, ನಾನೇ ತಂದೆ, ನನ್ನಿಂದಾನೇ ಎಲ್ಲಾನು ಕೂಡ ಸೃಷ್ಟಿ ಆಗಿರೋದು, ನನ್ನನ್ನ ಬಿಟ್ರೆ ಬೇರೆ ಸತ್ಯ ಇಲ್ಲ. ಮತ್ತಃ ಪರತರಂ ನನ್ಯಾತ್ ಕಿಂಚಿದಸ್ತಿ ಧನಂಜಯ ಸೂತ್ರೇ ಮಣಿಗಣ ಇವ. ನನ್ನನ್ನ ಬಿಟ್ರೆ ಬೇರೆ ಯಾವ ಸತ್ಯ ಇಲ್ಲ ಜಗತ್ತಲ್ಲಿ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ತಾನಿ ಸರ್ವಭೂತಾನಿ ನಾಚಾಹಂ ಅವಸ್ಥಿತ. ಮತ್ತೆ ಮತ್ತೆ ಕೃಷ್ಣ ಈ ಎಲ್ಲ ವಿಚಾರಗಳನ್ನ ತಿಳುವಳಿಕೆ ಕೊಡ್ತಾ ಹೋಗ್ತಾರೆ. ಪ್ರತಿ ಜೀವಿಗಳು ನನ್ನಲ್ಲಿದ್ದಾರೆ, ನನ್ನ ಆಶ್ರಯ ತಗೊಂಡಿದ್ದಾರೆ. ನಾನು ಯಾರ ಆಶ್ರಯದಲ್ಲೂ ಇಲ್ಲ, ನನಗೆ ಯಾರ ಮೇಲೂ ನಾನ್ ಡಿಪೆಂಡ್ ಆಗಿಲ್ಲ. ಇದು ಬೇರೆ ಅವತಾರಗಳು ಕೂಡ ಭಗವಂತನೇ, ಎಲ್ಲ ಅವತಾರಗಳು ಅವರೇನೆ. ಆದ್ರೆ ಯಾಕೆ ವಿಶೇಷ, ಯಾಕೆ ವಿಶೇಷ? ಈ ವಿಶೇಷನೇ ಭಗವಂತ ಕೊಡೋದಕ್ಕಾಗಿನೇ ಬ್ರಹ್ಮದೇವರ ಒಂದೇ ಒಂದು ದಿನದಲ್ಲಿ ಒಂದ್ಸಲ ಮಾತ್ರ ಅವತಾರ ತಗೋತಾರೆ. ಮತ್ತೆ ಅಂದ್ರೆ ಆ ಒಂದು ವಿಶೇಷವಾಗಿರೋದು ವಿಚಾರ ತಿಳುವಳಿಕೆ ಕೊಡೋದಕ್ಕಾಗಿನೇ ಮತ್ತೆ ಚೈತನ್ಯ ಮಹಾಪ್ರಭು ಮತ್ತೆ ಅವತಾರ ತಗೋತಾರೆ. ಕೃಷ್ಣನೇ ಮತ್ತೆ ಅವತಾರ ತಗೋತಾರೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯಿತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೋರತ್ ವಿಷಯ ನಮೋ ನಮಃ. ಆ ಕೃಷ್ಣ ಒಂದು ಪ್ರೇಮನ ಕೊಡೋದಕ್ಕಾಗಿ ಅವತಾರ ತಗೊಂಡ್ರು. ಆ ಪ್ರೇಮನ ಎಲ್ರಿಗೆ ಹಂಚೋದಕ್ಕಾಗಿ ಮತ್ತೆ ಕೃಷ್ಣನೇ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದ್ರು. ಆ ಪ್ರೇಮ, ಆ ವಾತ್ಸಲ್ಯ, ಅದಕ್ಕೆ ಲೀಲಾ ಮಾಧುರ್ಯ, ವಾತ್ಸಲ್ಯ, ಭಕ್ತಿ ಮಾಧುರ್ಯ, ಭಕ್ತ ವಾತ್ಸಲ್ಯ, ಈ ತರ 4 ವಿಶೇಷ ಗುಣಗಳನ್ನ ಭಗವಂತ ಕೃಷ್ಣನ ಅವತಾರದಲ್ಲಿ ಮಾತ್ರ ತೋರಿಸೋದು. ಅವರು ಯಾವ ತರ ವಿಸ್ತಾರ ಮಾಡಿದ್ರು ಅವ್ರದ್ದು ಪ್ರೀತಿ ಅಂದ್ರೆ, ಅಲ್ಲಿ ಯಶೋಧ ಮಾತೆಗೆ ಪ್ರೀತಿ ಕೊಟ್ರು, ಈ ಕಡೆ ಗೋಪಾಲಕರಿಗೆ ಪ್ರೀತಿ ಕೊಟ್ರು, ಆ ಕಡೆ ಗೋಪಿಯರಿಗೆ ಪ್ರೀತಿ ಕೊಟ್ರು, ಈ ಕಡೆ ಎಲ್ಲಾ ಋಷಿ ಮುನಿಗಳು ಎಷ್ಟೋ ಲಕ್ಷ ವರ್ಷಗಳು ತಪಸ್ಸೆಲ್ಲ ಮಾಡ್ತಾ ಇದ್ರು. ರಾಮ ಅವತಾರದಲ್ಲಿ ಭಗವಂತ ಬಂದ್ರು, ಆದ್ರೆ ಅವ್ರಿಗೆ ಅನುಗ್ರಹ ಕೊಟ್ರ ಅಂದ್ರೆ ಇಲ್ಲ, ನಾನು ಕೃಷ್ಣನಾಗಿ ಬಂದಾಗ ನಿಮ್ಗೆಲ್ರಿಗೂ ಅನುಗ್ರಹ ಕೊಡ್ತೀನಿ ಅಂದ್ರು. ಅವರೇ 16,000 ರಾಣಿಯರಾಗಿ ಕೃಷ್ಣನ ಅವತಾರದಲ್ಲಿ ಜನ್ಮ ತಗೊಂಡ್ರು. ಅದಾದ್ಮೇಲೆ ಅವ್ರು ಎಲ್ಲರನ್ನು ಏಕಕಾಲದಲ್ಲಿ ಮದುವೆ ಆಗೋದ್ರು. ಅದು ಕೃಷ್ಣ. ಅಲ್ಲಿ ಸೀತಾ ಮಾತೆನ್ ಬಿಟ್ಟು ಬೇರೆ ಯಾರ ಕಡೆನೂ ತಿರುಗೇ ನೋಡಿಲ್ಲ. ಕರೆಕ್ಟ್ ಅಲ್ವಾ? ನರಸಿಂಹ ಅವತಾರದಲ್ಲಿ ಭಗವಂತ ಲಕ್ಷ್ಮಿನೂ ಕೂಡ ಹತ್ರಕ್ಕೆ ಹೋಗೋಕೆ ಹೆದರ್ತಾ ಇದ್ರು. ಅದು ನರಸಿಂಹ ದೇವ್ರದ್ದು ಅವತಾರ.
ಆದ್ರೆ ಇಲ್ಲಿ ಕೃಷ್ಣ ಆ ಪ್ರೀತಿನ ಯಾವ ತರ ವಿಸ್ತಾರ ಮಾಡಿ ತೋರ್ಸಿದ್ರಂದ್ರೆ ಇದೇ ಗೋಲೋಕ ವೃಂದಾವನದಲ್ಲೂ ಆ ಪ್ರೀತಿ ಇರೋದು. ಆ ಪ್ರೇಮ ಬೇರೆ ಇನ್ಯಾರನ್ನೂ ಕೊಡ್ಲಿಲ್ಲ, ಯಾರು ಕೊಡಕ್ಕೂ ಆಗಲ್ಲ. ಅಲ್ಲಿ ಭಕ್ತಿಯಲ್ಲಿ ಏನಿರುತ್ತೆ ಅಂದ್ರೆ ಭಕ್ತಿ ಇರುತ್ತೆ, ಭಯಮಿಶ್ರಿತ ಆಗಿರೋದು ಈ ಭಕ್ತಿಗಳಿರುತ್ತೆ. ಆದ್ರೆ ಪ್ರೇಮ ಭಕ್ತಿ ಯಾರು ಕೊಡ್ತಾರೆ ಅಂದ್ರೆ ಅದು ಕೃಷ್ಣ ಮಾತ್ರನೇ. ಆ ಕೃಷ್ಣನ ಲೀಲೆಗಳನ್ನ ಕೇಳಿಸ್ತಾ ಕೃಷ್ಣನೇ ಏನಾದ್ರೂ ಜಗನ್ನಾಥ ಆಗಿ ಪರಿವರ್ತನೆ ಆಗೋದು, ಅದು ಕೃಷ್ಣ. ಕರೆಕ್ಟ್ ಅಲ್ವಾ? ಅದರಿಂದ ಈ ಶ್ಲೋಕ ಏನಿದೆಯಲ್ಲ, ಇದು ಸುತ ಗೋಸ್ವಾಮಿಗಳು ವಿಶೇಷವಾಗಿ ಕೃಷ್ಣ ಯಾವ ತರ ಭಿನ್ನ, ಪ್ರಭುಪಾದ್ರೆ ಯಾವ ತರ ಕೃಷ್ಣ ಭಿನ್ನ ಅನ್ನೋದನ್ನ ನಮ್ಗೆ ತಿಳುವಳಿಕೆ ಕೊಡ್ತಾನೆ. ಈ ಪ್ರೇಮ ಬೇರೆ ಇನ್ಯಾವುದೇ ಸಂದರ್ಭದಲ್ಲಿ ಯಾರಿಗೂ ಸಿಗಲ್ಲ. ಬ್ರಹ್ಮನ ಒಂದು ದಿನದಲ್ಲಿ 1000 ಯುಗಗಳು ಚಕ್ರ ಹೊಡೆದಾಗ ಒಂದೇ ಒಂದ್ಸಲ ಕೃಷ್ಣ ಬರ್ತಾರೆ, ಮತ್ತೆ ಚೈತನ್ಯ ಮಹಾಪ್ರಭು ಬರ್ತಾರೆ. ಮತ್ತೆ ಪರಂಪರೆ ಇದೆ. ಈ ಪರಂಪರೆಯಲ್ಲಿ ಯಾರ್ಯಾರು ಆಶ್ರಯ ತಗೋತಾರೋ, ಇನ್ನೂ ಸರಳವಾಗಿ ನಾವ್ ಇದನ್ನ ಅರ್ಥ ಮಾಡ್ಬೇಕಂದ್ರೆ ಪ್ರಭುಪಾದ್ರು ಏನ್ ಹೇಳ್ತಾರೆ, ಕೃಷ್ಣ ಬೇರೆ ಎಲ್ಲ ಅವತಾರದಲ್ಲಿ ಆಫೀಸಲ್ಲಿ ಇದ್ದಂಗಷ್ಟೇ. ಕೃಷ್ಣ ಬೇರೆ ಎಲ್ಲ ಅವತಾರದಲ್ಲಿ ಆಫೀಸಲ್ಲಿ ಇದ್ದಂಗೆ. ಆಫೀಸಲ್ಲಿ ಹೋಗಿ ಯಾರನ್ನೂ ಕೂಡ, ಇವಾಗ ರಾಷ್ಟ್ರಪತಿಗಳು ಬೇರೆ ಯಾವ್ದೋ ಹುದ್ದೆಯಲ್ಲಿ, ಯಾರೋ ದೊಡ್ಡ ಹುದ್ದೆಯಲ್ಲಿ ಇರೋರ ಹತ್ರಕ್ಕೆ ಹೋಗಿ, ಆಫೀಸಲ್ಲಿ ಇದ್ದಾಗ ನೀವು ಅವ್ರ ಮೇಲೆ ಹೋಗ್ತೀರಾ? ಅವ್ರ ಹತ್ರ ಹೋಗಿ ಸಹಜವಾಗಿ ಮಾತಾಡಕ್ ಆಗತ್ತಾ? ಇಲ್ಲ. ಅಲ್ಲಿ ಆ ಗೌರವ ಆಧಾರಗಳನ್ನ ನಾವು ಅಲ್ಲಿ ಹಂಗೆ ತೋರಿಸ್ಬೇಕು. ಆದ್ರೆ ಕೃಷ್ಣನಲ್ಲಿ ಅದೇ ವ್ಯಕ್ತಿ ಯಾವಾಗ ಮನೆಗ್ ಬಂದಾಗ, ಮಕ್ಕಳು ಮೊಮ್ಮಕ್ಕಳು ಯಾರಾದ್ರೂ ಇರ್ಲಿ, ಎಲ್ರು ಏನ್ ಮಾಡ್ತಾರೆ, ಹೆಂಡತಿ ಗಂಡ ಎಲ್ರು ಏನಾಗಿರ್ತಾರೆ, ಸಹಜವಾಗಿರ್ತಾರೆ. ಆ ಸಹಜತೆ ಕೃಷ್ಣನಲ್ಲಿ ಮಾತ್ರನೇ ನಾವು ನೋಡಕ್ಕೆ ಸಾಧ್ಯ ಆಗುತ್ತೆ. ಆ ಅವತಾರದಲ್ಲಿ ಮಾತ್ರನೇ ನಾವು ನೋಡಕ್ಕಾಗುತ್ತೆ. ಬೇರೆ ಇನ್ಯಾವುದೇ ಅವತಾರದಲ್ಲಿ, ಅದು ರಾಮನಾಗಿ ಬಂದ್ರು, ಮನುಷ್ಯ ರೂಪದಲ್ಲೇ ಇದ್ರು, ಆದ್ರೆ ಅಲ್ಲಿ ಮರ್ಯಾದಾ ಪುರುಷೋತ್ತಮ, ಮರ್ಯಾದೆ ತೋರಿಸ್ಬೇಕು, ಅಲ್ಲಿ ಗೌರವ ತೋರಿಸ್ಬೇಕು. ಹನುಮಂತ ಗೌರವದಿಂದ, ಮರ್ಯಾದೆಯಿಂದ, ಭೀಷ್ಮ ಅಂತೀನಿ, ಯಾರು, ವಿಭೀಷಣ ಗೌರವದಿಂದ. ಈ ಪ್ರಕಾರವಾಗಿ ಭಗವಂತನ ವ್ಯವಹಾರ ಅಲ್ಲಿ ಇರುತ್ತೆ. ಆದ್ರೆ ಕೃಷ್ಣ ಮನೆಯಲ್ಲಿ ಅವನು ಮೂಲ ಪುರುಷ. ಅವನು ಯಾವ ತರ ಒಬ್ಬ ತಂದೆ ಇಲ್ಲ, ಯಾವ ತರ ಒಬ್ಬ ಮಗ, ಯಾವ ತರ. ಅದಕ್ಕೆ ಈ ಮಾಧುರ್ಯಗಳು, ಈ ರಸಗಳು ಅಲ್ಲಿ ಭಗವಂತನಲ್ಲಿ ಮಾತ್ರನೇ ಸಿಗದು. ಅದು ವಾತ್ಸಲ್ಯ ರಸ ಇರ್ಬೋದು, ಅದು ಸಖ್ಯ ರಸ ಇರ್ಬೋದು, ಅದು ದಾಸ್ಯ ರಸ ಇರ್ಬೋದು. ಎಲ್ಲಾ ರಸ, ಬೇರೆ ರಸಗಳಲ್ಲಿ ದಾಸ್ಯದ್ದು ವಿಶೇಷವಾಗಿರುತ್ತೆ. ಆದ್ರೆ ಎಲ್ಲಾ ರಸಗಳು ಕೂಡಿ ಬರೋದು ಎಲ್ಲಿ ಅಂದ್ರೆ ಅದು ಭಗವಂತನಲ್ಲಿ, ಕೃಷ್ಣನಲ್ಲಿ ಮಾತ್ರ. ಲಕ್ಷ್ಮೀ ದೇವಿನೂ ಕೂಡ ಬೇರೆ ಎಲ್ಲಾ ರಸದಲ್ಲಿ ಎಲ್ಲಿದ್ದಾರೆ, ನಾರಾಯಣನಾಗಿ ಎಲ್ಲಿ ನಾವು ನೋಡ್ತೀವಿ ಲಕ್ಷ್ಮಿನ? ಭಗವಂತನ ಪಾದದ ಹತ್ರ ಮಾತ್ರ ನೋಡಕ್ಕಾಗತ್ತೆ. ಕರೆಕ್ಟ್ ಅಲ್ವಾ? ಆದ್ರೆ ರಾಧಾರಾಣಿನ ನಾವ್ ಎಲ್ಲಿ ನೋಡ್ತೀವಿ? ಗೋಪಾಲಕರನ್ನ ನಾವ್ ಎಲ್ಲಿ ನೋಡ್ತೀವಿ? ಯಶೋಧ ಮಾತೆನ ನಾವ್ ಎಲ್ಲಿ ನೋಡ್ತೀವಿ? ಯಶೋಧ ಮಾತೆ ಕೆಲವೊಂದ್ಸಲಿ ಕೃಷ್ಣನನ್ನ ದಂಡಿಸ್ತಾ ಇದ್ರು, ಕಟ್ಟಾಕ್ತಾ ಇದ್ರು, ಕೃಷ್ಣನನ್ನ ಬೈತಾ ಇದ್ರು, ಹೊಡಿತಾ ಇದ್ರು. ಕರೆಕ್ಟ್ ಅಲ್ವಾ? ಕೋಲ್ ಎತ್ಕೊಂಡು ಹೋಗಿದ್ದಾರೆ, ನಿನ್ಗೆ ಹೊಡಿತೀನಿ ನೋಡು, ಬಾರಿಸ್ತೀನಿ ನೋಡಿ, ಇವಾಗ ನೀನ್ ಇಂತ ತುಂಟ ಆಗಿದ್ಯಾ ನೀನು. ಈ ತರ ಈ ರಸ ವಿನಿಮಯ ಅದು ಕೃಷ್ಣನಲ್ಲಿ ಮಾತ್ರನೇ. ಬೇರೆ ಇನ್ಯಾವ ಅವತಾರದಲ್ಲೂ ಭಗವಂತ ಇದನ್ನ ತೋರ್ಸಕ್ಕಾಗಲ್ಲ. ಅದೇ ವಿಶೇಷ. ಜೊತೆಯಲ್ಲಿ ಅವನೇ ಮೂಲ ದೇವೋತ್ತಮ ಪರಮ ಪುರುಷ, ಅವನಿಂದಾನೇ ಎಲ್ಲ ಅವತಾರಗಳು. ಈ ವಿಚಾರಗಳನ್ನ ನಾವು 10ನೇ ಸ್ಕಂದದಲ್ಲಿ ತಿಳುವಳಿಕೆ ಪಡಿತೀವಿ, ಇಲ್ಲ ಅರ್ಥ ಮಾಡಕ್ ಆಗಲ್ಲ. ಅದಕ್ಕೆ 9 ಪ್ರಭುಪಾದರು ಹೇಳ್ತಾ ಇದಾರೆ, ಇಲ್ಲಿ 9 ಸ್ಕಂದಗಳನ್ನ ನಾವ್ ಯಾವಾಗ ಚೆನ್ನಾಗಿ ಅಧ್ಯಯನ ಮಾಡಿ ಅರ್ಥ ಮಾಡ್ಕೋತೀವೋ, ಅವಾಗ 10ನೇ ಸ್ಕಂದದಲ್ಲಿ ಈ ಲೀಲೆಗಳನ್ನ ನಾವು ಅರ್ಥ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ದಾಸರು ಏನ್ ಹೇಳ್ತಾರೆ ಅಂದ್ರೆ, ಈ ಪರಿಯ ಸೊಬಗು ಇನ್ನಾವ ದೇವರಲ್ಲೂ ಕಾಣೆ, ಗೋಪೀಜನ ವಲ್ಲಭ ಗೋಪಾಲಗಲ್ಲದೆ. ನೋಡಿ, ಅವರನ್ನ ಯಾರನ್ನ ಮೆನ್ಷನ್ ಮಾಡಿ ತಗೋತಾ ಇದ್ದಾರೆ? ಗೋಪೀಜನ ವಲ್ಲಭ, ಆ ಗೋಪಿಯರ ವಲ್ಲಭ ಆಗಿದ್ದಾನೆ.
ಈ ಪರಿ ಸೊಬಗು ಬೇರೆ ಇನ್ಯಾವ ದೇವರನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣನನ್ನ ಫಸ್ಟ್ ತಗೊಂಡ್ರಲ್ಲಿ, ಅದಾದ್ಮೇಲೆ ಬೇರೆ ಎಲ್ಲ ಅವತಾರಗಳನ್ನ ವರ್ಣನೆ ಮಾಡಿದ್ರಲ್ಲಿನೂ ಕೂಡ. ಅದರಿಂದ ಕೃಷ್ಣ ಇಡೀ ಭಾಗವತ, ಇಡೀ ನಾವೇನು ಮುಂದಕ್ಕೆ ಹೋಗ್ತೀವೋ ಈ ಶ್ಲೋಕದ ಆಧಾರ ಇಟ್ಕೊಂಡೆ ನಾವೆಲ್ಲಾನು ಕೂಡ ಕಲಿಬೇಕಾಗತ್ತೆ, ಎಲ್ಲಾನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ವಿಶೇಷವಾಗಿ ಸೂತ ಗೋಸ್ವಾಮಿಗಳೇನ್ ಮಾಡಿದ್ರು, ಅದನ್ನ ಎತ್ತಿ ಸಪರೇಟ್ ಆಗಿ ಇಟ್ರು. ಸುಮ್ನೆ ಏನೋ ಹೇಳ್ಬೇಕನ್ನೋದು ವಿಚಾರ ಅಲ್ಲ ಅಲ್ಲಿ, ಅದಕ್ಕೆ ಪ್ರತ್ಯೇಕವಾಗಿ ಇಟ್ಟು ಅದನ್ನ ವಿವರವಾಗಿ ನಮ್ಗೆ ತಿಳುವಳಿಕೆ ಕೊಟ್ರು. ಅದನ್ನೇ ಪ್ರಭುಪಾದರು ಭಾವಾರ್ಥದಲ್ಲಿ ತುಂಬಾ ಚೆನ್ನಾಗಿ ಎಲ್ರು ಕೂಡ ನಿನ್ನೆ ಚರ್ಚೆ ಮಾಡಿದ್ರಿ. ಆದ್ರೆ ಮುಖ್ಯ ವಿಚಾರ ಏನು? ಕೃಷ್ಣ. ಯಾಕೆಂದ್ರೆ ಭಾರತದಲ್ಲಿ ಇದು ದೊಡ್ಡ ಗೊಂದಲ. ವಿಶೇಷವಾಗಿ ಪ್ರಭುಪಾದರು ಪಾಶ್ಚಾತ್ಯ ಜಗತ್ತಿಗೆ ಹೋಗಿದ್ದಾರೆ, ಪ್ರಚಾರ ಮಾಡಿದ್ದಾರೆ, ಅಲ್ಲೆಲ್ಲ ವಿಚಾರಗಳೇ ಇಲ್ಲ. ಅವ್ರು ಏನ್ ಹೇಳಿದ್ರೋ, ಪ್ರಭುಪಾದರು ಏನ್ ಹೇಳ್ತಾ ಇದ್ರು ಅದನ್ನ ಯಥಾವತ್ತಾಗಿ ಹೌದು ಕರೆಕ್ಟ್, ಪ್ರಭುಪಾದ ಹೇಳಿದ್ದು ಅಲ್ಟಿಮೇಟ್, ಮುಗ್ದೋಯ್ತು. ಶಾಸ್ತ್ರದ ವಿಚಾರ, ಪರಂಪರೆದು ವಿಚಾರ, ಸಾಧುಗಳು ಇದೇ ತರ ವಿಚಾರ ತಗೊಂಡ್ ಬಂದಿದ್ದಾರೆ. ಅದರಿಂದ ಅಲ್ಲೆಲ್ಲೂ ಗೊಂದಲ ಇರಲ್ಲ. ಆದ್ರೆ ಭಾರತದಲ್ಲಿ ನಮ್ಗೇನಿದೆ ಅಂದ್ರೆ ತುಂಬಾ ಗೊಂದಲ. ಈ ಕಡೆ ದೇವತೆಗಳಿದ್ದಾರೆ, ಈ ಕಡೆ ಭಗವಂತಂದು ಬೇರೆ ಬೇರೆ ಅವತಾರಗಳು ಬೇರೆ ಇದೆ. ಈ ಎಲ್ಲಾ ಅವತಾರಗಳು ಬೇರೆ, ಇಲ್ಲಿ ವಿಶೇಷವಾಗಿ ಅದು ನಾರಾಯಣನಿಂದ ಬಂದಿರೋದು ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇದ್ದೀರಾ, ಹೆಂಗಿದನ್ನ ಅರ್ಥ ಮಾಡೋದು? ಇದೇ ಪ್ರಶ್ನೆ. ಆದ್ರೆ ಈ ಶ್ಲೋಕ ಇಲ್ಲಿ ಪ್ರಭುಪಾದರ ಭಾವಾರ್ಥ ಇವಾಗ ಇಲ್ಲಿ ಕೇಳಿಸ್ಕೊಂಡಿರೋರ್ಗೆ ಯಾರಿಗಾದ್ರೂ ಗೊಂದಲ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬಾರ್ದು, ಅಷ್ಟೇ ವಿಚಾರ ಇರೋದು. ಈಗ ಬೇರೆಯವ್ರು ಏನಾದ್ರೂ ಮಾಡ್ಕೊಳ್ಳಿ, ಅದ್ ನಮಗ್ ಗೊತ್ತಿಲ್ಲ. ಇಲ್ಲಿ ನಾವು ಪ್ರತಿದಿನ ನಾವೊಂದು 80-90 ಜನ ನಾವೇನ್ ಮಾಡ್ತಾ ಇದೀವಿ, ಪ್ರತಿದಿನ ಭಾಗವತ ಕೇಳಿಸ್ಕೊತಾ ಇದೀವಿ. ಈ ಶ್ಲೋಕ ತುಂಬಾ ಮುಖ್ಯ ಆಗಿರೋದು. ಇಲ್ಲಿಂದ ನಾವು ಮುಂದಕ್ಕೆ ಹೋಗ್ಬೇಕಂದ್ರೆ ಯಾರಿಗೂ ಗೊಂದಲ ಇರಬಾರ್ದು, ಇಲ್ಲಿ ಯಾರಿಗೂ ಇದರಲ್ಲಿ ಪ್ರಶ್ನೆನೇ ಬರಬಾರ್ದು. ಪ್ರಶ್ನೆಗಳು ಬರ್ಲಿ ಬೇರೆ ಬೇರೆ ವಿಚಾರಗಳು, ತಾತ್ವಿಕವಾಗಿ ಬೇರೆ ವಿಚಾರಗಳಲ್ಲಿ. ಇಲ್ಲಿ ಪ್ರಭುಪಾದರು ಮುಂದೆ ಏನೆಲ್ಲಾ ತಿಳುವಳಿಕೆ ಕೊಡ್ತಾರೋ, ಸೂತ ಗೋಸ್ವಾಮಿಗಳು ಮುಂದೆ ಏನ್ ಹೇಳ್ತಾರೆ, ಸುಖದೇವ್ ಗೋಸ್ವಾಮಿಗಳು ಏನ್ ಹೇಳ್ತಾರೋ ಅದ್ರಲ್ಲೆಲ್ಲದರಲ್ಲೂ ಪ್ರಶ್ನೆಗಳು ಬರ್ಲಿ, ಏನ್ ತೊಂದ್ರೆ ಇಲ್ಲ. ಆದ್ರೆ ಕೃಷ್ಣನ ವಿಚಾರದಲ್ಲಿ ಈ ಶ್ಲೋಕದಲ್ಲಿ ನಮ್ಗೆ ಪ್ರಶ್ನೆಗಳನ್ನ ನಾವು ಆದಷ್ಟು ಈ ಗೊಂದಲದಿಂದ ಹೊರಗಡೆ ಬಂದ್ಬಿಟ್ರೆ ನಮಗೆ ವಿಸ್ತಾರವಾಗಿ ನಾವು ಅರ್ಥ ಮಾಡೋದಕ್ಕೆ ಮತ್ತೆ ಯಾಕೆಂದ್ರೆ ಒಂದ್ ಪೇಜಲ್ಲಿ ಬರಿಬೇಕಂದ್ರೆ ಆ ಪೇಜ್ ಪೂರ್ತಿ ಏನಿರ್ಬೇಕು, ಖಾಲಿ ಇರ್ಬೇಕು. ಬರ್ದಿರೋದ್ರ ಮೇಲೆ ಬರಿತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಪೇಪರ್ ಅರ್ಧೋಗುತ್ತೆ ಅಷ್ಟೇ. ಅದೇ ತರ ನಮ್ ಹೃದಯನೂ ಕೂಡ ಇವಾಗ ಏನಿರ್ಬೇಕಂದ್ರೆ ಅದು ಓಪನ್ ಹಾರ್ಟ್ ಅಲ್ಲಿ ಇರ್ಬೇಕು, ಮತ್ತೆ ಅಲ್ಲಿ ಯಾವುದೇ ತರ ಗೊಂದಲ ಇರಬಾರ್ದು. ಈ ವಿಚಾರಗಳೇ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಅನ್ನೋದೇ ವಿಚಾರ ಇದೆ. ಅದರಿಂದ ಈ ಶ್ಲೋಕದಲ್ಲಿರೋ ವಿಚಾರ ಮತ್ತೆ ಪ್ರಭುಪಾದರ ಭಾವಾರ್ಥದಲ್ಲಿರೋದು ವಿಚಾರ ಯಾರಿಗಾದ್ರೂ ಇವಾಗ ಪ್ರಶ್ನೆ ಇದ್ರೆ, ಇಲ್ಲ ನಿಮ್ಗೆ ಏನ್ ಅರ್ಥ ಆಗಿದ್ಯೋ ಒಬ್ಬೊಬ್ರೆ ಸ್ಪಷ್ಟವಾಗಿ ನಿಮ್ ವಿಚಾರ ಹೇಳ್ತಾ ಹೋಗಿ. 1 ನಿಮಿಷ, ಅರ್ಧ ನಿಮಿಷ ನಿಮ್ಗೆ ಕ್ಲಿಯರ್ ಇದೆಯಾ? ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನೇ ಆದಿ ಮೂಲ, ನಿಮ್ಗೆ ಕ್ಲಿಯರ್ ಇದೆಯಾ? ಎಸ್, ಇಲ್ಲ ನನ್ಗೆ ಅರ್ಥ ಆಗಿದೆ, ಪ್ರಭುಪಾದರು ಮತ್ತೆ ಸೂತ ಗೋಸ್ವಾಮಿಗಳ ಈ ಒಂದು ವಿಚಾರದಲ್ಲಿ ನನ್ಗೆ ಯಾವ್ದು ಸಮಸ್ಯೆ ಇಲ್ಲ, ನನಗೆ ಅರ್ಥ ಆಗ್ತಾ ಇದೆ ಅನ್ನಂಗಿದ್ರೆ ಅರ್ಥ ಆಗಿದೆ ಪ್ರಭು, ನಾ ಮುಂದಕ್ಕೆ ಹೋಗ್ಬೋದು, ಈ ತರ ಹೇಳಿ. ಆಮೇಲೆ ನಾ ಮುಂದಕ್ಕೆ ಹೋಗೋಣ. ಯಾರಿಗಾದ್ರೂ ಇಲ್ಲ ಇದರಲ್ಲಿ ನನ್ಗೆ ಈ ತರ ಪ್ರಶ್ನೆ ಇದೆ ಅಂದ್ರೆ ನಾವು ಅದನ್ನ ಚರ್ಚೆ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋಣ. ಇವಾಗ ಒಬ್ಬೊಬ್ರೆ ಏನ್ ಮಾಡಿ ವಿಡಿಯೋ ಆನ್ ಮಾಡ್ಕೊಳ್ಳಿ, ನಿಮ್ ಮುಖಾನು ನೋಡ್ದಂಗ ಆಗುತ್ತೆ. ನೀವ್ ಯಾರೋ ಕೆಲವೊಂದ್ಸಲಿ ನಾನು ಯಾರ್ಯಾರು ಇದಾರೋ ಇಲ್ಲಿ ಗೊತ್ತೇ ಆಗಿಲ್ಲ. ಒಬ್ಬೊಬ್ರೆ ಏನ್ ಮಾಡಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ವಿಡಿಯೋ ಆನ್ ಮಾಡ್ಕೊಳ್ಳಿ, ಒಬ್ಬೊಬ್ರೆ ಮಾತಾಡಿ. ಯಾರು ವಿಡಿಯೋ ಆನ್ ಮಾಡ್ತಾರೋ ಅವರೇ ಮಾತಾಡಿ. ಫಸ್ಟ್ ಜೈಮತಿ ಮಾತಾಜಿನೇ ಇದ್ದಾರೆ ನನ್ಗೆ ವಿಡಿಯೋದಲ್ಲಿ, ಅವರೇ ಕಾಣಿಸ್ತಾ ಇರೋದು. ಜೈಮತಿ ಮಾತಾಜಿ, ಮನೋರಂಜಿತ ಮಾತಾಜಿ, ಶಿವನಾಥ್ ಪ್ರಭು, 3 ಜನ ಇದ್ದಾರೆ. ಅದಾದ್ಮೇಲೆ ಒಬ್ಬೊಬ್ರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಮಾತಾಡಲ್ವೋ ಅವರು ಮ್ಯೂಟ್ ಮಾಡಿಕೊಳ್ಳಿ. ಮಾತಾಡ್ಬೇಕಂದ್ರೆ ಮಾತ್ರ ಅನ್ಮ್ಯೂಟ್ ಮಾಡಿ.
ಹರೇ ಕೃಷ್ಣ ಪ್ರಭು, ಅರ್ಥ ಆಗಿದೆ. ನಾವು ಕೂಡ ಮೊದ್ಲು ನಾರಾಯಣನಿಂದಾನೇ ಎಲ್ಲ ಅವತಾರ ಬರೋದು ಅಂತ ತಿಳಿದಿದ್ವಿ. ಆದ್ರೆ ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ನಮ್ಗೆ ಪ್ರಭುಪಾದರು ಬುಕ್ಸ್ ಓದೋದ್ಮೇಲೆನೆ ಗೊತ್ತಾಗಿದ್ದು ಪ್ರಭು. ಹರೇ ಕೃಷ್ಣ, ಕ್ಲಿಯರ್ ಇದೆ ಪ್ರಭು ನಮ್ಗೆ. ಓಕೆ ಮ್ಯಾಮ್, ಥ್ಯಾಂಕ್ಸ್ ಮ್ಯಾಮ್. ಮನೋರಂಜಿತ ಹರೇ ಕೃಷ್ಣ ಪ್ರಭು, ನಾವು ಇದಕ್ಕೆ ಬಂದ್ಮೇಲೆ ಕೃಷ್ಣನೇ ಎಲ್ಲ ಇದು ಅಂತ ಹೇಳಿ ಗೊತ್ತಾಗಿದೆ ಪ್ರಭು. ಹರೇ ಕೃಷ್ಣ ಮಹಾಮಂತ್ರ ಎಲ್ಲ ಹೇಳಿ ತುಂಬಾನೇ ಅರ್ಥ ಆಗಿದೆ ಕೃಷ್ಣಂದು. ತುಂಬಾನೇ ಒಬ್ಬೊಬ್ರೆ ಮಾತಾಡಿ. ಮನೋರಂಜಿತ ಮಾತಾಜಿ ನೆಕ್ಸ್ಟ್. ಹರೇ ಕೃಷ್ಣ ಪ್ರಭು. ಇಲ್ಲಿ ಪ್ರಭುಪಾದು ಈ ಎಕ್ಸ್ಪ್ಲನೇಷನ್ ಇಂದ ಪ್ರಭು ಏನು ಒಂಚೂರು ಅಲ್ಲಿ ಇಲ್ಲಿ ಡೌಟ್ ಇತ್ತು ಪ್ರಭು, ನನ್ಗೂ ಡೌಟ್ ಇತ್ತು. ಅದೆಲ್ಲ ಇವಾಗ 100% ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅವ್ರ ಪರ್ಸೆಂಟೇಜ್ ಮೇಲೆನೆ ಕೊಟ್ಬಿಟ್ಟಿದ್ದಾರೆ. 100% ಭಗವಂತ, 93% ಯಾರು ಅಂತ ಒಂದೊಂದ್ ಪರ್ಸೆಂಟೇ ಹಾಕಿ ನಮ್ಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅದರಿಂದ ಇದ್ದಿದ್ದು ಗೊಂದಲ ಒಂದು ಮುಂದಿನ ಶ್ಲೋಕದಲ್ಲೆಲ್ಲ ಬರ್ತಾ ಇದ್ದು ಗೊಂದಲನು ಇಲ್ಲಿ ಕ್ಲಿಯರ್ ಆಗಿದೆ ಪ್ರಭು ನಮ್ಗೆ. ಸೊ ಯಾರಾವ್ದು ಕೇಳಿದಾಗ ಭಗವಂತ ಯಾಕೆ ಪರಮ ಪುರುಷ, ಯಾಕೆ ಅವನೇ ಮೂಲ ಪುರುಷ ಅನ್ನುವಾಗ ನಾವು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರೇನೆ ಸಾಕಾಗುತ್ತೆ ಅನ್ನೋ ತರ ಒಂದು ನಾಲೆಡ್ಜ್ ಸಿಕ್ಕಿದೆ ಪ್ರಭು. ಹರೇ ಕೃಷ್ಣ, ಕ್ಲಿಯರ್ ಇದೆ ಪ್ರಭು. ಓಕೆ ಮಾತಾಜಿ. ಶಿವನಾಥ್ ಪ್ರಭು. ಹರೇ ಕೃಷ್ಣ ಪ್ರಭು, ಇಲ್ಲಿ ಪ್ರಭುಪಾದ್ ನಮ್ಗೆ ತುಂಬಾ ಚೆನ್ನಾಗಿ ನಮ್ಮಲ್ಲಿ ಏನ್ ಸಂಶಯ ಇತ್ತು ಅದನ್ನೆಲ್ಲಾ ತೆಗೆದುಹಾಕಿ ಇಲ್ಲಿ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನೇ ತೋರಿಸಿದ್ದಾರೆ ಪ್ರಭು. ಆದ್ರೆ ಇಲ್ಲಿ ಲಾಸ್ಟ್ ಪ್ಯಾರಾದಲ್ಲಿ ನನಗೆ ಒಂದು ಡೌಟ್ ಇದೆ ಪ್ರಭು, ಕೇಳ್ಬೋದಾ ಪ್ರಭು? ಕೇಳಿ ಪ್ರಭು, ಕೇಳಿ. ಪ್ರಭು, ಇಲ್ಲಿ ಭಕ್ತರ ಸಂಘದಿಂದ ಭಕ್ತಿ ಜೀವನದಲ್ಲಿ ನಾವು ಮುಂದುವರ್ಕೊಂಡು ಹೋದಾಗ ನಾವೆಲ್ರು ಭಗವಂತನ ಧಾಮಕ್ಕೆ ಹೋಗ್ತೀವಿ ಅನ್ನೋದು ವಿಚಾರ ಇಟ್ಕೊಂಡು ನಾವು ಎಲ್ಲಾ ತರ ಕ್ಲಾಸ್ಗಳು ಮಾಡ್ತೀವಿ, ಎಲ್ಲಾ ತರದ ವಿಚಾರ ಚಟುವಟಿಕೆ ನಾವೆಲ್ಲ ಸಂಪೂರ್ಣವಾಗಿ ನಾವು ಇಸ್ಕಾನಲ್ಲಿ ತೊಡಕೊಂತೀವಿ ಪ್ರಭು. ಈ ಲಾಸ್ಟ್ ಪ್ಯಾರಾದಲ್ಲಿ ಅದು ಓದ್ತೀನಿ ಪ್ರಭು. ಓದಿ ಪ್ರಭು, ಓದಿ. ಭಕ್ತರಾದ ಜೀವಿಗಳು ಆಧ್ಯಾತ್ಮಿಕ ಆಕಾಶದ ಲೋಕಗಳಲ್ಲಿ ಜೀವಿಸುತ್ತಿದ್ದಾರೆ. ಅವರೆಲ್ಲ ಭಗವಂತನ ಶಾಶ್ವತ ಸಹವಾಸಿಗಳು. ಹರಿಧಾಮ, ಮಹೇಶಧಾಮ ಮೊದಲಾದ ಬೇರೆ ಬೇರೆ ಆಧ್ಯಾತ್ಮಿಕ ಲೋಕಗಳಲ್ಲಿ ಅವರು ಭಗವಂತನ ಸಹವಾಸದಲ್ಲಿ ವಾಸಿಸುತ್ತಿದ್ದಾರೆ. ಈ ಎಲ್ಲ ಆಧ್ಯಾತ್ಮಿಕ ಲೋಕಗಳಲ್ಲಿ ಅತ್ಯುತ್ತಮವಾದ ಕೃಷ್ಣ ಲೋಕ ಅಥವಾ ಗೋಲೋಕ ಬೃಂದಾವನ 78% ಲಕ್ಷಣಗಳನ್ನು ಸಂಪೂರ್ಣವಾಗಿ ಸಾಧಿಸಿರುವ ಪರಿಪೂರ್ಣ ಜೀವಿಗಳು ಭೌತಿಕ ಶರೀರವನ್ನು ತ್ಯಜಿಸಿದ ಅನಂತರ ಕೃಷ್ಣ ಲೋಕವನ್ನು ಪ್ರವೇಶಿಸುವ ಅರ್ಹತೆ ಪಡೆಯುತ್ತಾರೆ ಅಂತ ಇಲ್ಲಿ ಪ್ರಭುಪಾದ್ ಕೊಟ್ಟಿದ್ದಾರೆ ಪ್ರಭು. ಅಂದ್ರೆ ಈ 78% ನಾವು ನೋಡ್ದಂಗೆ ನಿನ್ನೆ ತಿಳುವಳಿಕೆ ಪಟ್ಟಂಗೆ ಇಲ್ಲಿ ಪ್ರಭುಪಾದ್ ಕೊಟ್ಟಿರಂಗೆ ಬ್ರಹ್ಮದೇವರ ಹತ್ರನೇ ಇರೋದು 78%. ಅಂದ್ರೆ ಬ್ರಹ್ಮದೇವರಷ್ಟು ಸಾಧನೆ ಮಾಡಿರೋ ಬೃಂದಾವನ ಗೋಲೋಕದಲ್ಲಿ ವಾಸ ಮಾಡ್ತಾವ್ರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಭಕ್ತಿ ಜೀವನದಲ್ಲಿ ಮುಂದುವರ್ಕೊಂಡು ಯಾವ ರೀತಿ ನಾವು ಇಷ್ಟು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ನಂದು ಪ್ರಶ್ನೆ ಪ್ರಭು. ಯಾಕೆಂದ್ರೆ ನಾವೆಲ್ಲ ಅಜ್ಞಾನಿಗಳು, ಯಾವುದೇ ತರವಾದ ತಿಳುವಳಿಕೆ ಇಲ್ದಿದ್ದವ್ರು ನಾವು. ಸ್ವಲ್ಪ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾವು ಸಾಧನೆ ಮಾಡ್ತಾ ಇರೋರು. ಇಷ್ಟು ದೊಡ್ಡ ಸಾಧನೆ ನಾವು ಮಾಡ್ಬೇಕಾದ್ರೆ ನಾವ್ ಯಾವ ಮಟ್ಟದಲ್ಲಿ ಸಾಧನೆನ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗ್ಬೋದು ಅನ್ನೋದು ನಂದು ಪ್ರಶ್ನೆ ಪ್ರಭು. ತುಂಬಾ ಒಳ್ಳೆ ಪ್ರಶ್ನೆ ಪ್ರಭು. ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ಹೇಳಿರೋ ಪ್ರಕಾರವಾಗಿ ಆತರ ಬ್ರಹ್ಮ ಅಂದ್ರೆ ಶುದ್ಧ ಪ್ರಜ್ಞೆಯಲ್ಲಿರುವಂತವ್ರು ಮಾತ್ರನೇ ಬ್ರಹ್ಮಸ್ಥಾನಕ್ಕೆ ಹೋಗೋದಿಕ್ಕೆ ಅರ್ಹತೆ ಗಳಿಸ್ತಾರೆ. ಮತ್ತೆ ಆತರ ಒಂದು ಸ್ಥಾನ ನಿಜವಾಗ್ಲೂ ಒಬ್ಬ ವ್ಯಕ್ತಿಗೆ ಸಿಗುತ್ತಾ ಇಲ್ವೋ ಅನ್ನೋದು ಒಂದು ದೊಡ್ಡ ಪ್ರಶ್ನೆನೇ ಇದೆ ಪ್ರಭು, ಇಲ್ಲ ಅಂತಲ್ಲ. ಅದಕ್ಕೆ ಬ್ರಹ್ಮದೇವರು ಏನ್ ಮಾಡಿದಾರಪ್ಪ ಅಂದ್ರೆ, ಖುದ್ದಾಗಿ ಬ್ರಹ್ಮದೇವರೇ ಏನ್ ಮಾಡಿದ್ರು, ಇಲ್ಲಿ ಹರಿದಾಸ್ ಠಾಕೂರ್ ಆಗಿ ಅವತಾರ ತಗೊಂಡಿದ್ದಾರೆ. ಹರಿದಾಸ್ ಠಾಕೂರ್ ಆಗಿ ಅವತಾರ ತಗೊಂಡು ಯಾರ ಆಶ್ರಯಕ್ಕೆ ಬಂದಿದ್ದಾರೆ ಅಂದ್ರೆ ಚೈತನ್ಯ ಮಹಾಪ್ರಭುದು ಆಶ್ರಯಕ್ಕೆ ಬಂದ್ರು. ಚೈತನ್ಯ ಮಹಾಪ್ರಭು ಯಾರು? ನಾನು ಅದನ್ನೇ ಅವಾಗ್ಲೇ ಹೇಳ್ತಾ ಇರೋದು, ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ. ಕೃಷ್ಣನ ಪ್ರೇಮನ ಹಂಚೋದಕ್ಕಾಗಿನೇ ವಿಶೇಷವಾಗಿ ಭಗವಂತ ಯಾವುದೇ ಅರ್ಹತೆ ನೋಡ್ದಿರ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಇವಾಗ ಇದೊಂದು ಅವಕಾಶ ಇದೆ ಪ್ರಭು. ಅದಕ್ಕೆ ಈ ಸಮಯ ಏನಿದೆಯಲ್ಲ, ಈ ಸಮಯ ತುಂಬಾ 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 ದುರ್ಲಭ ಆಗಿರೋದ್ರಲ್ಲಿ ದುರ್ಲಭ ಆಗಿರೋದು. ಈ ಸಮಯದಲ್ಲಿ ಮಾತ್ರನೇ ಚೈತನ್ಯ ಮಹಾಪ್ರಭು ಈ 10,000 ವರ್ಷಗಳು ಏನು ಚೈತನ್ಯ ಮಹಾಪ್ರಭು ಬಂದು ಈ ಸುವರ್ಣ ಯುಗ ಅಂತ ಏನು ಕರೀತಾರೋ, ಈ ಸಂದರ್ಭದಲ್ಲಿ ಯಾರ್ಯಾರು ಮಹಾಪ್ರಭು ಆಶ್ರಯಕ್ಕೆ ಬರ್ತಾರೋ, ಅಂದ್ರೆ ಮಹಾಪ್ರಭು ಆಶ್ರಯ ಅಂದ್ರೆ ಮತ್ತೆ ಪರಂಪರೆ ಆಶ್ರಯ, ಮಹಾಪ್ರಭುದು ಪರಂಪರೆ, ಶಿಲ ಪ್ರಭುಪಾದರ ಪರಂಪರೆ, ಮತ್ತೆ ಬೇಕಾದಷ್ಟು
ಆ ಇದರಲ್ಲಿ ಕವಲಾಗಿರೋದು ಬೇಕಾದಷ್ಟು ಪರಂಪರೆನೂ ಇದೆ ಪ್ರಭು. ಅದರಿಂದ ಇಂಥ ಒಂದು ಪರಂಪರೆಯಲ್ಲಿ ಆಶ್ರಯ ಯಾರು ತಗೊಂಡು ಮಹಾಪ್ರಭು ಹೇಳಿರೋ ಪ್ರಕಾರವಾಗಿ ಚೈತನ್ಯ ಅಂದ್ರೆ ಈ ಹರೇ ಕೃಷ್ಣ ಮಂತ್ರನ ಅಪರಾಧ ರಹಿತವಾಗಿ ಯಾರು ಜಪ ಮಾಡ್ಕೋತಾರೋ ಅವ್ರಿಗೆ ಮಾತ್ರ ಏನಾಗುತ್ತೆ ಅಂದ್ರೆ ಅಂತ ಕೃಷ್ಣ ಲೋಕಕ್ಕೆ ಹೋಗೋದಕ್ಕೆ ಅವಕಾಶಗಳು ಭಗವಂತನೇ ಕಲ್ಪಿಸಿ ಕೊಡ್ತಾರೆ. ಬೇರೆ ಇನ್ಯಾರಿಗೂ ಇಲ್ಲ ಈ ಅವಕಾಶ, ಬೇರೆ ಯಾರಿಗೂ ಇದು ಗೊತ್ತೂ ಆಗೋದಿಲ್ಲ. ಅದರಿಂದ ಪದೇ ಪದೇ ನಮ್ಮ ಆಚಾರ್ಯರು ನಮ್ಗೆ ಏನ್ ಹೇಳ್ಕೊಡ್ತಾ ಇದಾರೆ, ಅಪರಾಧ ಇಲ್ದಿರ ಜಪ ಮಾಡಿ. ಅದಕ್ಕೆ ಅದನ್ನ ನಮ್ಗೆ ಅರ್ಥ ಆಗೋ ತರ ನಮ್ಗೆ ಗೊತ್ತಿಲ್ಲ. ಇದು ಇವಾಗೆಲ್ಲ ನಮ್ಗೆ ಏನು ಅಪರಾಧ ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಅವರು ಅದನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಮೊದಲನೇದು ಅಪರಾಧ ಏನು? ಭಗವಂತಂದು ಪ್ರಚಾರ ಮಾಡೋ ಭಕ್ತರನ್ನು ನಾವು ಯಾವತ್ತು ನಿಂದನೆ ಮಾಡಬಾರ್ದು. ಕರೆಕ್ಟ್ ಅಲ್ವಾ? ಅದರಿಂದ ನೋಡಿ ಪ್ರಭು, ಇಷ್ಟೇ ಇರೋದು ವಿಚಾರ. ನಾವು ಯಾವಾಗ ಭಕ್ತರಿಗೆ ಅಪರಾಧ ಮಾಡಿದಿರಾ, ನಮ್ದು ಏನಿದೆಯೋ, ನಮ್ ಸಾಧನೆ ಏನಿದೆಯೋ, ನಮ್ರತೆಯಿಂದ ನಾವ್ ಯಾವಾಗ ಮಾಡ್ತಾ ಹೊರ್ಟೋಗ್ತೀವೋ ಅವಾಗ ಖಂಡಿತವಾಗ್ಲೂ ಭಗವಂತ ಏನ್ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಏನ್ ದೋಷ ಇದೆಯೋ ಅದನ್ನ ಗಮನಿಸಲ್ಲ. ನಾವು ಬ್ರಹ್ಮನ್ ತರ ಶುದ್ಧರಾಗಿದ್ದೀವೋ ಇನ್ನೊಂದು ಮತ್ತೊಂದು ಏನು ಗಮನ ಕೊಡಕ್ ಹೋಗಲ್ಲ. ಅಲ್ಲಿ ಅವ್ರು ಹೇಳಿರೋ ಅಂತ ಇಂಥ ಕಾರ್ಯಗಳನ್ನ ನಾವು ಮಾಡ್ತಾ ನಾವು ನಾಮ ಜಪ ಮಾಡ್ಕೊಂಡ್ರೆ ಸಾಕು ಅನ್ನೋದು ಅಷ್ಟೇ ಹೇಳಿದ್ದಾರೆ. ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದಾರೆ, ಹರಿರ್ನಾಮ ಹರಿರ್ನಾಮ ಹರಿರ್ನಾಮೈವ ಕೇವಲಂ ಕಲೋ ನಾಸ್ತೇವ ಗತಿರನ್ಯತ. ಇದು ಬಿಟ್ರೆ ಬೇರೆ ದಾರಿ ಇಲ್ಲ. ಅದಕ್ಕೆ ಶಂಕರಾಚಾರ್ಯರು ಕೂಡ ಇಂಡೈರೆಕ್ಟ್ ಆಗಿ ಬಂದ್ ಹೇಳ್ಬಿಟ್ಟು ಹೋದ್ರು, ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆ ಗೋವಿಂದನನ್ನ ಸ್ಮರಣೆ ಮಾಡ್ಕೊಳ್ಳಿ. ಇದೊಂದೇ ಕಲಿಯುಗದಲ್ಲಿ ಒಬ್ಬ ವ್ಯಕ್ತಿ ಭಗವಂತನ ಧಾಮಕ್ಕೆ ಹೋಗೋದಿಕ್ಕೆ, ಮತ್ತು ವಿಶೇಷವಾಗಿ ಕೃಷ್ಣನ ಆ ಒಂದು ಸಂಗನ ಆ ಗೋಪಿಯರ ಪದಕಮದ ಚೈತನ್ಯ ಮಹಾಪ್ರಭುನೇ ಹೇಳ್ತಾರಲ್ವ, ಕೋಟಿರ್ ಗೋಪಿರ್ ಪದಕಮಲ ದಾಸಾನು ದಾಸ ಆಗೋದಿಕ್ಕೆ ಇದೊಂದೇ ದಾರಿ ಇರೋದು. ಇವಾಗ ಮಾತ್ರ ಅವಕಾಶ ಇದೆ ಪ್ರಭು. ಆ ಅವಕಾಶನ ನಾವು ಸ್ವಲ್ಪ ಆ ಕಡೆ ಈ ಕಡೆ ಕಳ್ಕೊಂಡ್ರೇನು ಕೂಡ ನಮ್ ಜೀವನನ ನಾವು ಮತ್ತೆ ಇಂಥ ಅವಕಾಶಗಳು ಸಿಗೋದು ಗ್ಯಾರಂಟಿ ಇಲ್ಲ. ಅದಕ್ಕೆ ಪದೇ ಪದೇ ಆಚಾರ್ಯರು ಏನ್ ಹೇಳ್ತಾ ಇದಾರೆ, ನಾವು ಅಪರಾಧ ಇಲ್ದಿರ ಜಪ ಮಾಡ್ಬೇಕು. ಭಕ್ತರಲ್ಲಿ ನಾವೇನ್ ಮಾಡ್ಬಾರ್ದು, ಅಪರಾಧಗಳನ್ನ ಮಾಡ್ಬಾರ್ದು. ಅದು ವಿಶೇಷವಾಗಿ ಯಾರು ತಮ್ಮ ಜೀವನವನ್ನು ಮುಡಿಪಾಗಿ ಭಗವಂತನ ಈ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿದಾರೋ ಅಂತ ಭಕ್ತರನ್ನ ನಿಂದನೆ ಮಾಡೋದು ಬಹುದೊಡ್ಡ ಅಪರಾಧ ಆಗ್ಬಿಡುತ್ತೆ. ಅದರಿಂದ ಅಂತ ಅಪರಾಧಗಳನ್ನ ನಾವು ಮಾಡ್ಬಾರ್ದು. ಎರಡನೇ ಅಪರಾಧ ಏನು, ಶಿವ ಬ್ರಹ್ಮ ಮೊದಲಾದ ದೇವತೆಗಳನ್ನು ಭಗವಾನ್ ವಿಷ್ಣುವಿನ ನಾಮಕ್ಕೆ ಅಥವಾ ಕೃಷ್ಣನ ನಾಮಕ್ಕೆ ಸಮಾಂತ ತಿಳುವಳಿಕೆ ಪಡೆಯೋದು, ಇಲ್ಲಾಂದ್ರೆ ಅದರಿಂದ ಸ್ವತಂತ್ರವಾಗಿರೋದು. ಅವ್ರೇನೋ ನಮಗೆ ಸ್ವತಂತ್ರವಾಗಿ ಏನೋ ಕೊಟ್ಬಿಡ್ತಾರೇನೋ ಅನ್ನೋ ಒಂದು ಪರಿಜ್ಞಾನ ಇಟ್ಕೊಂಡಿರೋದು. ಈ ಪ್ರಜ್ಞೆಯಿಂದ ನಾವು ಹೊರಗಡೆ ಬಂದ್ಬಿಡ್ಬೇಕು. ಇದೆಲ್ಲ ಅಪರಾಧಗಳು ತುಂಬಾ ಚೆನ್ನಾಗಿ ನಮ್ಮ ನಾಮ ಜಪಗಳನ್ನ ಸ್ಪಷ್ಟವಾಗಿ ಅಪರಾಧ ಇಲ್ದಿರ ಪ್ರೇಮ ಪೂರ್ವಕವಾಗಿ ಜಪ ಮಾಡೋದಿಕ್ಕೆ ಏನು ಬೇಕು ಅದನ್ನ ಅಲ್ಲಿ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಗುರುಗಳ ಆಜ್ಞೆಗಳನ್ನ ಪಾಲಿಸೋದು, ಇಲ್ಲ ಗುರುನ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಟ್ರೀಟ್ ಮಾಡೋದು, ಇದ್ಯಾವುದನ್ನು ಕೂಡ ಆಗ್ಬಾರ್ದು. ಇದು ಆಯ್ತು ಅಂದ್ರೆ ಪ್ರಭು ನಮ್ಗೆ ಕೃಷ್ಣ ಲೋಕ ಸಿಗಲ್ಲ ಅಷ್ಟೇ. ಆದ್ರೆ ಇದನ್ನ 10 ಅಪರಾಧಗಳನ್ನ ಮಾಡಿದಿರ ನಾವ್ ಯಾವಾಗ ಕುತ್ಕೊಂಡು ಶುದ್ಧ ನಾಮ ಜಪ ಮಾಡ್ತೀವೋ ಅವಾಗ ಖಂಡಿತವಾಗೂ ಭಾವ ಪ್ರಜ್ಞೆ ಪ್ರಾಪ್ತಿ ಆಗುತ್ತೆ. ಭಾವದಿಂದ ಪ್ರೇಮ ಪ್ರಾಪ್ತಿ ಆಗ್ಬಿಡುತ್ತೆ. ಪ್ರೇಮದಲ್ಲಿ ಒಬ್ಬ ವ್ಯಕ್ತಿ ಯಾವಾಗ ಬಂದ್ಬಿಡ್ತಾನೋ ಅವನು ಕೃಷ್ಣನ ಲೋಕಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಕೃಷ್ಣನ ಲೋಕದಲ್ಲಿ ಮಾತ್ರನೇ ಪ್ರೇಮ ಇರೋದು. ಮಿಕ್ಕಿದೆಲ್ಲ ಲೋಕಗಳಲ್ಲಿ ಭಗವಂತನ ಬೇರೆ ಬೇರೆ ಲೋಕಗಳು ಇದೆ, ಅಲ್ಲಿ ಏನಿದೆ, ಭಕ್ತಿ ಇದೆ, ವೈದಿಕ ಭಕ್ತಿ, ಭಯ ಮಿಶ್ರಿತ ಭಾವ ಭಕ್ತಿಗಳಿದೆ. ಅಲ್ಲಿ ಭಗವಂತನನ್ನ ಒಂದು ಆಫೀಸಲ್ಲಿ ನೋಡ್ದಂಗೆ ನಾವು ನೋಡ್ಬೇಕು. ಆದ್ರೆ ಇಲ್ಲಿ ಅದಕ್ಕೆ ಭಗವಂತನ ಧಾಮದಲ್ಲಿ ಪ್ರತಿ ಹೆಜ್ಜೆ, ಪ್ರತಿ ಒಂದ್ ಮಾತು, ಹಾಡು, ಅಲ್ಲಿ ಕೀರ್ತನೆಗಳು, ನೃತ್ಯಗಳು ನಡೀತಾ ಇದೆ. ಈ ಪ್ರಕಾರವಾಗಿನೇ ನಮ್ಗೆ ಮುಂದೆ ಭಾಗವತದಲ್ಲೂ ಕೂಡ ವರ್ಣನೆ ಮಾಡ್ತಾ ಇದ್ದಾರೆ, ಮುಂದೆ ಆಚಾರ್ಯರು ಕೂಡ ನಮ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಅದರಿಂದ ಪ್ರಭುಪಾದರು ಇಲ್ಲಿ ಏನ್ ಹೇಳ್ತಾ ಇದ್ದಾರೋ ಅದು ಅಷ್ಟೇ ನಿಜ. ಆದ್ರೆ ಅದು ನಮ್ಗೆ ಅರ್ಹತೆ ಬರುತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಆದ್ರೆ ಹೆಂಗ್ ಬರುತ್ತೆ ಇದು, ಹೆಂಗೆ ಇದು ನಾವು ಸಾಧ್ಯ ಮಾಡ್ಕೋಬಹುದಂದ್ರೆ ಮಹಾಪ್ರಭುದು ಕೃಪೆ ಅಷ್ಟೇನೆ. ಅವ್ರು ಹೇಳಿರೋ ಪ್ರಕಾರವಾಗಿ ನಾವು ಸಾಧನೆನ ಮಾಡ್ಬೇಕು ನಮ್ರತೆಯಿಂದ. ಅವ್ರು ಹೇಳೋ ಪ್ರಕಾರ ತೃಣಾತಪಿ ಸುನಿಚೈನ ತರೋರೇವ ಸಹಿಷ್ಣುನ. ನೋಡಿ, ಶಿಷ್ಟಾಷ್ಟಕದಲ್ಲೂ ಕೂಡ 3ನೇದ್ರಲ್ಲಿ ವಿಶೇಷವಾಗಿ ಒಬ್ಬ ವ್ಯಕ್ತಿ ಪ್ರಜ್ಞೆ ಹೆಂಗಿಟ್ಕೋಬೇಕು, ಯಾವ ಭಾವದಲ್ಲಿ ಅವನು ನಾಮ ಜಪಗಳನ್ನ ಮಾಡ್ಬೇಕು ಅಂತ ಅಲ್ಲಿ ಸ್ಪಷ್ಟವಾಗಿ ತಿಳುವಳಿಕೆ ಕೊಟ್ಬಿಟ್ಟಿದ್ದಾರೆ.
ನಾವ್ ಯಾವಾಗ ಅದನ್ನ ಮಾಡ್ಕೋತೀವೋ ಅವಾಗ ಖಂಡಿತವಾಗ್ಲು ನಾವು ಇಂಥ ಒಂದು ಅರ್ಹತೆ ಇಲ್ಲ ಅಂದ್ರೇನು ಕೂಡ ಭಗವಂತನ ಅನುಗ್ರಹದಿಂದ ಆ ಪ್ರೇಮ ನಮಗೂ ಪ್ರಾಪ್ತಿ ಆಗ್ಬಿಡುತ್ತೆ. ಅದಕ್ಕೆ ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯಿತು. ಏನ್ ಅರ್ಹತೆ ನೋಡ್ತಾ ಇಲ್ಲ, ಪ್ರೇಮನ ಹಂಚ್ಬಿಡ್ತಾ ಇದ್ದಾರೆ. ಬೇರೆ ಯಾವ ಅವತಾರದಲ್ಲೂ ಭಗವಂತ ಇದನ್ನ ಮಾಡಿಲ್ಲ. ಅದಕ್ಕೆ ಆಚಾರ್ಯರು ಏನ್ ಹೇಳ್ತಾರೆ, ಆ ಪ್ರೇಮ ಅನ್ನೋ ಡ್ಯಾಮನ ಚೈತನ್ಯ ಮಹಾಪ್ರಭು ಬಂದು ಒಡೆದಾಕ್ಬಿಟ್ಟಿದಾರಂತೆ. ಈಗ ಒಡೆದೇನ್ ಮಾಡಿಸಿದ್ದಾರೆ, ಅದನ್ನ ಪ್ರವಾಹ ಹರಿಸ್ಬಿಟ್ಟಿದ್ದಾರೆ. ಕೆಲವರು ಅದರಲ್ಲಿ ಮುಳುಗ್ತಾ ಇದ್ದಾರೆ, ಕೆಲವರು ಅದರಲ್ಲಿ ತೇಲ್ತಾ ಇದ್ದಾರೆ, ಕೆಲವರು ಅದರಲ್ಲಿ ಡೀಪ್ ಆಗಿ ಒಳಗಡೆ ಒಟ್ಟೋಗಿದ್ದಾರೆ. ಎಷ್ಟು ಆಳದಲ್ಲಿ ಒಟ್ಟೋಗ್ತಾರಲ್ವಾ, ಅಲ್ಲಿ ಅಲೆಗಳು ಕಡಿಮೆ. ಮೇಲ್ಗಡೆ ಇದ್ದಾಗ ಏನಾಗತ್ತೆ, ಅಲೆಗಳು ಕೆಲವೊಂದ್ಸಲಿ ಎತ್ತಿ ಹೊರಗಡೆ ಹಾಕ್ಬಿಡುತ್ತೆ. ಆ ಅಲೆಗಳಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ನಾವು ಹತ್ರ ಯಾವಾಗ್ಲೂ ಪ್ರಾರಂಭದಲ್ಲೇ ಇರಬಾರ್ದು, ಇನ್ನು ಮುಂದಕ್ಕೆ ಕೊಟ್ಟೋಗ್ಬೇಕು. ಆ ಮುಂದಕ್ಕೆ ಹೋಗೋದೇ ಏನಪ್ಪಾ ಅಂದ್ರೆ ಅಪರಾಧ ಇಲ್ದಿರ ಜಪ ಮಾಡೋದೇ ಏನು, ಮುಂದೆ ಅಂದ್ರೆ ಸಮುದ್ರದ ಮಧ್ಯ ಭಾಗಕ್ಕೆ ಕರ್ಕೊಂಡೊಟ್ಟೋಗುತ್ತೆ. ಕರ್ಕೊಂಡೋಗಿ ಅಲ್ಲಿಂದ ನಾವು ಇನ್ನೂ ಆಳದಲ್ಲಿ ಅಭಾವ ಪ್ರಾಪ್ತಿ ಆಗ್ಬಿಡುತ್ತೆ. ಅಲ್ಲಿ ಇನ್ನು ಆಳದಲ್ಲಿ ಇಳಿದಾಗ ಪ್ರೇಮ ಪ್ರಾಪ್ತಿ ಆಗ್ಬಿಡುತ್ತೆ. ಇದನ್ನ ಆಚಾರ್ಯರು ಈ ತರ ವರ್ಣನೆ ಮಾಡ್ತಾರೆ. ಅದರಿಂದ ನಮ್ಮಲ್ಲಿ ಅರ್ಹತೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಮಹಾಪ್ರಭು ಬಂದಿದ್ದಾರೆ, ಪರಂಪರೆ ಈ ತರ ಹೇಳ್ತಾ ಇದೆ. ನಾವು ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ಪ್ರಯತ್ನ ಅಂತೂ ಪಟ್ಬಿಡ್ಬೇಕು ಪ್ರಭು. ಆ ಪ್ರಯತ್ನ ಯಾವಾಗ ಮಾಡ್ತೀವೋ ಅವಾಗ ಭಗವಂತನ ಇಚ್ಛೆ ಅದು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಅವನ್ ಏನ್ ಮಾಡ್ಬೇಕು. ಆಶ್ಲಿಷ್ಯವಾ ಪಾದರಥಂ ಪಿನಷ್ಟು ಮಾಂ ಅದರ್ಶನಂ ಮರ್ಮ ಹತಂ ಕರೋತುವ ಯಥಾ ತಥಾ ವಾ ವಿದದಾತು ಲಂಪಟೋ ಮತ್ಪ್ರಾಣನಾಥಸ್ತು ಏವ ನಾಪರಹ. ಇದನ್ನ ಚೈತನ್ಯ ಮಹಾಪ್ರಭು ಯಾಕೆ ಇದನ್ನ ಕಡೆದಲ್ಲಿ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ನನಗ್ ಗೊತ್ತಿಲ್ಲ ನಿನ್ ದರ್ಶನ ಕೊಡ್ತೀಯೋ ಕೊಡಲ್ವೋ, ನನ್ನನ್ನ ಮರ್ಮಹತನನ್ನಾಗಿ ಮಾಡ್ಬಿಡ್ತೀಯೋ ಗೊತ್ತಿಲ್ಲ, ಆದ್ರೇನು ಕೂಡ ನೀನೇ ನನ್ ಸರ್ವಸ್ವ, ನೀನೇ ನನ್ ಸ್ವಾಮಿ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದು, ಅದು ನಿನಗೇ ಬಿಟ್ಟಿರೋದು. ಈ ಭಾವದಲ್ಲಿ ನಾವಿರ್ಬೇಕು. ಇದು ಮಹಾಪ್ರಭುದು ಕಡೆದು ಮಾತು. ತುಂಬಾ ಚೆನ್ನಾಗಿ ನಮ್ಮಲ್ಲಿ ಇರ್ತಕ್ಕಂಥ ಸಂಶಯಗಳನ್ನ ದೂರ ಮಾಡಿದ್ರಿ ಪ್ರಭು. ನಮ್ಮಲ್ಲಿ ಮುಖ್ಯವಾಗಿ ಅಪರಾಧ ಇಲ್ದಿರ ನಾವು ಸೇವನೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ಇಲ್ಲಿ ಮುಖ್ಯ ವಿಚಾರ. ಹಾಗಾಗಿ ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಮುಂದಕ್ಕೆ ಸಾಧ್ಯವಾದಷ್ಟು ಹಿರಿಯ ಭಕ್ತರಿಗೆ ಅಪರಾಧ ಆಗದೆ ರೀತಿ ನಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಪ್ರಭು. ಆ ಗುರು ಕೃಷ್ಣ ಎಲ್ಲರಿಗೂ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ. ಹರೇ ಕೃಷ್ಣ ಪ್ರಭು. ನನ್ಗೂ ಬೇಡ್ಕೊಳ್ಳಿ ಪ್ರಭು, ನಾನು ಅದನ್ನ ಮಾಡ್ಬೇಕು. ನಾವೆಲ್ಲರೂ ಕೂಡ ಎಲ್ಲರಿಗಾಗಿ ಎಲ್ರು ಬೇಡ್ಕೊಳೋಣ, ನಮ್ಗೆ ಇಂಥ ಪ್ರಜ್ಞೆ ಪ್ರಾಪ್ತಿ ಆಗ್ಲಿ. ನಾವೆಲ್ಲರೂ ಕೂಡ ಈ ತರ ಅಪರಾಧ ಇಲ್ದಿರ, ದೋಷಗಳಿಲ್ದಿರ ನಾವು ಎಲ್ರೂ ಜಪ ಮಾಡೋ ತರ ಆಗ್ಲಿ ಅಂತ ಭಗವಂತನಲ್ಲಿ ಎಲ್ರೂ ಪ್ರಾರ್ಥನೆ ಮಾಡ್ಕೊಳೋಣ. ಎಲ್ರಿಗಾಗಿ ನನಗಾಗಿ ನೀವು ಮಾಡಿ, ನಿನಗಾಗಿ ನಾನ್ ಮಾಡ್ತೀನಿ. ಯಾಕೆಂದ್ರೆ ನನಗಾಗಿ ನಾನೇ ಮಾಡ್ಕೊಂಡ್ರೆ ಅದ್ರಲ್ಲಿ ಎಫೆಕ್ಟ್ ಇರಲ್ಲ. ನಿಮ್ಗಾಗಿ ನಾನ್ ಮಾಡಿದ್ರೆ ನನಗಾಗಿ ನೀವು ಮಾಡಿದ್ರೆ ಅದ್ರಲ್ಲಿ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಎಲ್ಲಾ ಭಕ್ತರಿಗೂ ಗುರು ಕೃಷ್ಣ ಒಳ್ಳೇದ್ ಮಾಡ್ಲಿ ಪ್ರಭು. ಸರಿ ಆಯ್ತು. ಇವಾಗ ಇದರಲ್ಲಿ ನೆಕ್ಸ್ಟ್ ಭಾರತಿ ಎಸ್ ಮಾತಾಜಿ ಹೇಳಿ. ಇವಾಗ ನಿಮ್ಗೆ ಏನಾದ್ರು ಸಮಸ್ಯೆ? ಮಹಾತ್ಮ ಈಶ್ವರ ಎಲ್ಲಾರು ಹೆಂಗೆ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಂಡಿದೀವಿ ಪ್ರಭು, ಹಂಗೆ ಕೃಷ್ಣ ಮತ್ತೆ ಪ್ರಭುಪಾದ್ರನು ನಾವು ತಿಳ್ಕೊಂಡಿದೀವಿ ಪ್ರಭು. ದೇವೋತ್ತಮ ಪರಮ ತಿಳ್ಕೊಂಡಿದೀವಿ. ಅಲ್ಲ, ಇಲ್ಲಿ ಒಬ್ಬರೇ ಭಗವಂತ, ಅವನೇ ಎಲ್ಲದಕ್ಕೂ ಸರ್ವ ಕಾರಣಗಳಿಗೆ ಕಾರಣ ಅನ್ನೋದ್ರಲ್ಲಿ ನಿಮ್ಗೆ ಏನಾದ್ರು ಪ್ರಶ್ನೆ ಇದೆಯಾ? ಪ್ರಶ್ನೆ ಏನಿಲ್ಲ. ಓಕೆ ಲಲಿತಮ್ಮ ಮಾತಾಜಿ ಇವಾಗ ನೀವ್ ಹೇಳಿ. ಹರೇ ಕೃಷ್ಣ ಪ್ರಭು. ಇದೊಂದು ಭಗವಂತಂದು ದಶಾವತಾರ ಅಂತ 10 ಅವತಾರದ್ದು ಹೇಳ್ತಾ ಇದ್ದ ಪ್ರಭು ಕೀರ್ತನೆ, ಪುರಂದರದಾಸರದು ರಚನೆ ಆಯ್ತಾ ಪ್ರಭು. ಅದನ್ನ ಒಂದು ಲೈನ್ ಹೇಳ್ತೀನಿ ಪ್ರಭು, ಒಂದ್ 2 ನಿಮಿಷ ಟೈಮ್ ಕೊಡಿ. ಅದು ಎಷ್ಟು ಚೆನ್ನಾಗಿದೆ ಕೇಳಿಸ್ಕೊಳ್ಳಿ, ಬಹಳ ಚೆನ್ನಾಗಿದೆ. ನಮ್ಗೆ ಸುಮ್ನೆ ಹೇಳ್ತಾ ಇದ್ದೋ, ಈಗ ನೀವೆಲ್ಲ ಅರ್ಥ ಮಾಡಿ ಹೇಳಿದ್ಮೇಲೆ ನಮ್ಗೆ ಭಗವಂತ ಏನೇನೆಲ್ಲ ಅವತಾರ ಮಾಡಿದ್ದಾರೆ, ನರಸಿಂಹ ಅವತಾರ. ಇದು ನನಗೆ ಪ್ರಶ್ನೆ, ಇವಾಗ ಟೈಮ್ ಇಲ್ಲ ಅದೆಲ್ಲ ನನ್ಗೆ ಆಗ್ಲೇ, ಇವಾಗ 3 ನಿಮಿಷ ಇರೋದು. ನೀವ್ ಇಷ್ಟೇ ಹೇಳಿ, ನಿಮ್ಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋದು, ನೀವು ಇನ್ನೊಂದ್ ದಿನ ನಿಮ್ಗೆ ಕಾರ್ಯಕ್ರಮನೇ ಇಟ್ಕೊಂಡ್ಬಿಡ್ತೀನಿ ನಾನು. ನೀವ್ ಅವಾಗ ದಶಾವತಾರದ ಸ್ತೋತ್ರವನ್ನು ಮಾಡಿ ಅಲ್ಲಿ ನಾವೆಲ್ಲ ಕೇಳಿಸ್ಕೊತೀವಿ. ಇವಾಗ ಬೇಕಾಗಿರೋದು ಏನಪ್ಪಾ ಅಂದ್ರೆ, ನಿಮಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋದು ನಿಮ್ಗೆ ಕ್ಲಿಯರ್ ಇದೆಯಾ ಇಲ್ವಾ? ಕ್ಲಿಯರ್ ಇದೆ ಪ್ರಭು. ಅದಕ್ಕೆ 1-2 ಲೈನು ಶ್ಲೋಕ ಹೇಳ್ದಂಗೆ ಹೇಳ್ಬಿಡ್ತೀನಿ ಪ್ರಭು, ಅಷ್ಟೇನೆ. ಇಡೀ ದಶಾವತಾರದ್ದೇ. ಬ್ರಹ್ಮಾಂಡದೊಳಗೆಲ್ಲ ಬಂಡಿಯ ಒಡೆದಾನು ಪಾರ್ಥ ಸಾರಥಿ ಇವನ್ಯಾರೇ ಸಖಿ, ಮಥುರಲ್ಲಿ ಹುಟ್ಟಿ ಗೋಕುಲದಿ ಬೆಳೆದ, ಮಥುರಲ್ಲಿ ಹುಟ್ಟಿ ಗೋಕುಲದಿ ಬೆಳೆದ ಗೋಪಾಲ ಕೃಷ್ಣನ ನೋಡೆ ಸಖಿ. ನಾರಾಯಣ 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 ನಾರಾಯಣ
ನಾರಾಯಣ ನ್ಯಾರಿ ವೇಳೆ ಸಖಿ ಕ್ಷೀರಸಾಗರದಲ್ಲಿ ಶಯನವ ಮಾಡಿದ ಆದಿನಾರಾಯಣ ನೋಡೆ ಸಖಿ. ಪ್ರಭು ಇದನ್ನ ನಾವು ಮಾತಾಜಿ ಸುಮ್ಮನೆ ಹೇಳ್ತಾ ತುಂಬಾ ಚೆನ್ನಾಗಿದೆ ಮಾತಾಜಿ. ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ. ನಿಮ್ದು ಒಂದ್ ಕಾರ್ಯಕ್ರಮ ಖಂಡಿತ ನಾವು ದೇವಸ್ಥಾನದಲ್ಲಿ ಇಡ್ತೀವಿ. ಏನ್ ಯೋಚನೆ ಆಯ್ತು. ಮಾಡ್ಬೇಡಿ. ಮಾಡೋಣ. ಎಲ್ಲ ಇವಾಗ ವಿನೋದ ಮಾತಾಜಿ ನಿಮ್ಗೆ ಕ್ಲಿಯರ್ ಇದೆಯಾ? ಅನ್ಮ್ಯೂಟ್ ಮಾಡಿ ಮಾತಾಡಿ. ಪ್ರಭುಜಿ ಕ್ಲಿಯರ್ ಆಗಿದೆ. ಒಂದು ಎಕ್ಸಾಂಪಲ್ ಅಂದ್ರೆ ವಿಶ್ವರೂಪ ಮಾತಾಜಿ, ಸಾರಿ ಪ್ರಭುಜಿ, ಯಾರಿಂದಲೂ ಸಹ ನೋಡಕ್ ಆಗದೆ ಇರುವಂತ ಮಾಡದೇ ಇರುವಂತ ಒಂದು ಘನವಾದಂತ ಕಾರ್ಯ ಕೃಷ್ಣ ವಿಶ್ವರೂಪದಲ್ಲಿ ತೋರಿಸ್ತಾರಲ್ಲ ಪ್ರಭುಜಿ, ಅದೇ ಅದಕ್ಕೊಂದು ಎಕ್ಸಾಂಪಲ್. ಹಾಗಾಗಿ ನಾನು ಕೃಷ್ಣನಿಗೆ ಶರಣಾಗತಿ ಆಗಿದ್ದೀನಿ ಪ್ರಭುಜಿ. ಮತ್ತೆ ಆತನಲ್ಲಿರುವಂತ 6 ಸಿರಿಗಳು, 4 ಮಾಧುರ್ಯಗಳು, ಮತ್ತೆ ಆತ್ಮ ಮತ್ತೆ ಪರಮಾತ್ಮನ ಬಗ್ಗೆ ಅವ್ರು ತಿಳಿಸಿಕೊಟ್ಟಂತಹ ಒಂದು ಭಗವದ್ಗೀತೆ ತಿಳಿಸಿಕೊಟ್ಟಂತಹ ವಿಷಯಗಳು, ಇವೆಲ್ಲ ನನ್ ಮನ್ಸಿಗೆ ಹೋಗಿದೆ ಪ್ರಭು. ನಾನು ಮೊದ್ಲು ವಿಷ್ಣುನೇ ಅಂತ ಅನ್ಕೊಂಡಿದ್ದೆ ಪ್ರಭುಜಿ. ಆದ್ರೆ ವಿಶ್ವರೂಪವನ್ನ ತೋರಿಸಿದಾಗ ಅದನ್ನ ಮತ್ತೆ ಯಾರಲ್ಲಿ ತೋರ್ಸೋದಕ್ಕೆ ಸಾಧ್ಯನೇ ಇಲ್ಲ, ಕೃಷ್ಣನೊಬ್ಬನಿಂದನೇ ಸಾಧ್ಯ ಅದು ಅಂತ ಹೇಳಿ ನನಗೆ ಅರ್ಥ ಆಯ್ತು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ಸ್ ಮಾತಾಜಿ. ತುಂಬಾ ಚೆನ್ನಾಗಿ ನೀವು ಉದಾಹರಣೆ ಸಮೇತ ಹೌದು ಪ್ರಭುಜಿ. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಲಿಂಗ ಸುವರ್ಣ ಪ್ರಭು. ಅನ್ಮ್ಯೂಟ್ ಮಾಡಿ ಮಾತಾಡಿ. ಅನ್ಮ್ಯೂಟ್ ಮಾಡಿ. ಈಗ ಅರ್ಥ ಆಯ್ತು ಪ್ರಭು. ಆಯ್ತಾ? Video ಅರ್ಥ off ಆಯ್ತು. ಈಗ ಮಾಡ್ಕೊಳ್ಳಿ. ನಾವು ಮುಂಚೆ Voice- ನೋಡ್ಕೊಂಡಿದ್ದು ಈಗ ಕೃಷ್ಣ ಅಂತ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಒಂದ್ಸಲಿ ವಿಡಿಯೋ ಆಫ್ ಮಾಡ್ಬಿಟ್ಟು ಮಾತಾಡಿ ಪ್ರಭು. ವಿಡಿಯೋ ಆಫ್ ಮಾಡ್ಕೊಂಡ್ಬಿಟ್ಟು ಬರೀ ಇವಾಗ ಮಾತಾಡಿ. ವಿಡಿಯೋ. ಈಗ ಮುಂಚೆ ನಾವು ವಿಷ್ಣುವೇ ವಾಯ್ಸ್ ಕೇಳಿದೆ? ಯಾಕೋ ಕ್ಲಿಯರ್ ಆಗಿ ಕೃಷ್ಣನೇ ಸರಿ ಸರ್. ಓಕೆ. ಯಾಕಂದ್ರೆ ಮಾಲಿಂಗ ಸುವರ್ಣ ಪ್ರಭು ರೆಗ್ಯುಲರ್ ಆಗಿ 16 ಮಾಲೆ ಚಾಂಟಿಂಗ್ ಗೆ ಬೆಳಿಗ್ಗೆ 5 ಗಂಟೆಗೆ ಬಂದ್ರೆ 7 ಗಂಟೆವರೆಗೂ ಅವರು ಜಪ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೋತಾರೆ. ತುಂಬಾ ಒಳ್ಳೆ ಸಾತ್ವಿಕ ಭಾವದಲ್ಲಿ ಯಾವಾಗೂ ಇರ್ತಾರೆ. ಅವರನ್ನ ನೋಡಿದಾಗೆಲ್ಲ ನಮ್ಗೆ ತುಂಬಾ ಖುಷಿ ಆಗುತ್ತೆ ಪ್ರಭು. ನಿಮ್ಗೆ ಅರ್ಥ ಆಗ್ತಾ ಇದೆ. ರೆಗ್ಯುಲರ್ ಆಗಿ ನೀವು ಭಾಗವತನು ಕೂಡ ಕೇಳಿಸ್ಕೊತಾ ಇದ್ದೀರಾ. ನಿಮ್ಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಸರಿ ಪ್ರಭು, ಆಯ್ತು. ಥ್ಯಾಂಕ್ಸ್ ಪ್ರಭು. ರಾಮಚಂದ್ರ ಪ್ರಭು. ಆಯ್ತು. ಹರೇ ಕೃಷ್ಣ ಪ್ರಭು, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಪ್ರಭು. ಪ್ರಭು, ಈಗ ನೀವ್ ಆಗ್ಲೇ ಹೇಳಿದ್ರಲ್ಲ ಭಾರತದಲ್ಲೇ ಇದು ಗೊಂದಲ ಜಾಸ್ತಿ ಅಂತ ಅನ್ಬಿಟ್ಟು. ಹೌದು. ಇದಕ್ಕೆ ಒಂದು ಪ್ರಧಾನವಾದ ಕಾರಣ ಇದೆ ಪ್ರಭು. ಸ್ವಲ್ಪ ಒಂಚೂರು ಲೆಂತ್ ಆಗುತ್ತೆ, ಪರವಾಗಿಲ್ವಾ ಪ್ರಭು? ಯಾಕೆಂದ್ರೆ ಟೈಮ್ ಇಲ್ಲ. 1 ನಿಮಿಷದಲ್ಲಿ ಮಾತಾಡಿ. ಇನ್ನೊಂದ್ಸಲಿ ಯಾವಾಗಾದ್ರೂ ಬೇಕಾದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಹೇಳಿ ಪ್ರಭು. ಓಕೆ. ಈಗ ಫಸ್ಟ್ ಶಂಕರರಿಂದ ಪ್ರಧಾನವಾಗಿ ವೈದಿಕ ಸಂಸ್ಕೃತಿನ ಅಭಿವೃದ್ಧಿಗೊಳಿಸಿದ್ರು. ಮತ್ತೆ ರಾಮಾನುಜರು, ಮತ್ತೆ ಮಧ್ವರು, ಆಮೇಲೆ ಚೈತನ್ಯ ಮಹಾಪ್ರಭುಗಳು ಬಂದಿದ್ರು ಪ್ರಭು. ಇದರಲ್ಲಿ ತುಂಬಾ ಗ್ಯಾಪ್ ಆಗಿದೆ. ಮತ್ತೆ ಚೈತನ್ಯ ಮಹಾಪ್ರಭುಗಳ ಒಂದು ಪರಂಪರೆ ಮಧ್ವ ಪರಂಪರೆನೆ ಅಂತ ಅಂದ್ರೂ ಮತ್ತೆ ಇಲ್ಲಿ ರಾಧಾಕೃಷ್ಣ ಆರಾಧನೆ, ಇಲ್ಲಿ ಆಚಾರಗಳೆಲ್ಲ ತುಂಬಾ ವ್ಯತ್ಯಾಸ ಆಗಿದೆ. ಈಗ ಪ್ರಸ್ತುತ ಈಗಿರೋ ಪರಿಸ್ಥಿತಿಗೂ ಈಗ ಮಧ್ವ ಪರಂಪರೆನೂ ಜೀವಂತವಾಗಿದೆ, ಆದ್ರೆ ಚೈತನ್ಯ ಪರಂಪರೆನೂ ಜೀವಂತವಾಗಿದೆ. ಎರಡರಲ್ಲೂ ನಾವು ನೋಡಿದಾಗ ತುಂಬಾ ವ್ಯತ್ಯಾಸ ಕಾಣುತ್ತೆ ಆಚಾರದಲ್ಲಿ. ಎಲ್ಲದರಲ್ಲೂ ಅವರು ವೃಂದಾವನಗಳನ್ನು ಪೂಜೆ ಮಾಡ್ತಾರೆ, ನಾವಿಲ್ಲಿ ರಾಧಾಕೃಷ್ಣರನ್ನು ಪೂಜೆ ಮಾಡ್ತೀವಿ. ಇದೆಲ್ಲ ವ್ಯತ್ಯಾಸಕ್ಕೆ ಮೂಲ ಕಾರಣ ಚೈತನ್ಯ ಮಹಾಪ್ರಭುಗಳು. ಅವರು ಯಾವಾಗ ದಕ್ಷಿಣ ಭಾರತ ಕಡೆ ಅವರು ಒಂದು ಯಾತ್ರೆ ಬಂದಾಗ ಅವ್ರಿಗೆ ಪ್ರಧಾನವಾಗಿ ಬ್ರಹ್ಮ ಸಂಹಿತೆ ಸಿಗುತ್ತೆ ಪ್ರಭು. ಈ ಎಲ್ಲಾ ವ್ಯತ್ಯಾಸಕ್ಕೆ ಮೂಲ ಕಾರಣ ಬ್ರಹ್ಮ ಸಂಹಿತೆ. ಬ್ರಹ್ಮ ಸಂಹಿತೆಯಲ್ಲಿ ಏನಿದೆ? ರಾಮಾದಿ ಮೂರ್ತಿಷು ಕಲಾ ನಿಯಮನ ತಿಷ್ಟ ನಾನಾವತಾರ ಮಕರೋದ್ ಭುವನೇಶ ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮಪುಮಾನಿಯೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ರಾಮಾದಿ ಮೂರ್ತಿಗಳೆಲ್ಲ ಕಲಾ, ಭಗವಂತನ ಒಂದು ಕಲಾ ಅಂತ ಅಂದ್ರೆ ಮಧ್ವಾಚಾರ್ಯ ಕೊಟ್ಟಿರೋದನ್ನ ನಾವು ಇಲ್ಲಿ ಅನ್ವಯ ಮಾಡ್ಕೋಬೇಕು. ಅಲ್ಲಿ ಕಲಾ ಅಂತಂದ್ರೆ ಏನು? ಕಾಮಧೇನು ಅಂತ ಹೇಳಿದ್ದಾರೆ ಮಧ್ವಾಚಾರ್ಯರು. ಅದರ ಪ್ರಕಾರ ಭಗವಂತ ಯಾವಾಗ ಎಷ್ಟು ಬಯಸ್ತಾನೋ ಅಷ್ಟು ಮಾತ್ರ ತನ್ನ ಒಂದು ಶಕ್ತಿ ಸಾಮರ್ಥ್ಯಗಳ ಅಭಿವ್ಯಕ್ತಿನ ತೋರ್ಪಡಿಸ್ತಾನೆ. ಆದ್ರೆ ಕೃಷ್ಣ ತನ್ನನ್ನು ತಾನು ಸ್ವಯಂ ತನ್ನನ್ನು ತಾನೇ ಆವಿರ್ಭಾವಗೊಳಿಸ್ಕೊಳ್ತಾನೆ. ಇದು ಒಂದು ಪ್ರಧಾನವಾದ ಕಾರಣ ಪ್ರಭು. ಮತ್ತೆ ಅಲ್ಲಿಂದ ಬಂದು ಈಗ ಈ ದೀಪಾರ್ಚನೆ ವೈದ ಶಾಂತರಂ ಅಭಿಪೇತೆ ದೀಪಾಯತೆ ವಿವೃತ ಹೇತು ಸಮಾನ ಧರ್ಮ
ವಿಷ್ಣುವಿನ ರೂಪದಲ್ಲಿ ಕೃಷ್ಣನೇ ತಾನೇ ಒಂದು ಪ್ರಕಟಗೊಂಡಾಗ ಏನು ಸಮಾನ ಧರ್ಮ ಇರುತ್ತೆ ವಿಷ್ಣುವಿನಲ್ಲೂ ಅಂತ ಅನ್ಬಿಟ್ಟು ಮುಂದೆ ಬಂದು ಯಶೈಕ ನಿಶ್ವಸ್ತ ಕಾಲ ಮತಾವಲಂಬೆ ಜೀವಂತಿ ಲೋಮವಿಲಜ ಜಗದಂಡನಾಥ ವಿಷ್ಣೋರ್ ಮಹಾನ್ ಸಹ್ಯಸ್ಯ ಕಲಾ ವಿಶೇಷ ಗೋವಿಂದ ಮಾದಿ ಪುರುಷಂ ತಮಂ ಭಜಾಮಿ ಮತ್ತೆ ಕಾರಣಾರ್ಣವ ಜಲೆ ಭಜತಿ ಸ್ಮ ಯೋಗ ನಿದ್ರಾ ಮನಂತ ಜಗದ ಸರ್ವಮಕೂಪ ಆಧಾರ ಶಕ್ತಿ ಮೌಲಂಬ್ಯ ಪದಾಂಶ ಮೂರ್ತಿಂ ಗೋವಿಂದ ಮಾದಿ ಪುರುಷಂ ತಮಂ ಭಜಾಮಿ. ಈ ಎಲ್ಲಾ ವರ್ಣನೆಗಳು ವಿಶೇಷವಾಗಿ ನಮಗೆ ಬ್ರಹ್ಮ ಸಂಹಿತೆಯಲ್ಲಿ ಸಿಗುತ್ತೆ ಪ್ರಭು. ಬ್ರಹ್ಮ ಸಂಹಿತೆ ಮಧ್ವರ ಕಾಲದಲ್ಲಿ ಆಗ್ಬೋದು, ರಾಮಾನುಜರ ಕಾಲದಲ್ಲಿ ಆಗ್ಬೋದು, ಅಥವಾ ಶಂಕರರ ಕಾಲದಲ್ಲಿ ಆಗಿರ್ಬೋದು, ಅಧ್ಯಯನಕ್ಕೆ ಬಂದಿಲ್ಲ. ಆವಾಗ ಈ ಎಲ್ಲ ತತ್ವಗಳು ಅವರಿಗೆ ಏನು ಪ್ರಕಾಶಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇದಕ್ಕೆ ಮೂಲ ಕಾರಣ ಏನು ಅಂತ ಅಂದ್ರೆ ಈ ವಿದೇಶಿಯರು ಯಾವಾಗ ನಮ್ಮ ಒಂದು ಗ್ರಂಥ ಭಂಡಾರನ ಸುಟ್ಟಾಕಿದ್ರು ಅಂತ ಕೇಳಿದ್ವಿ ಪ್ರಭು. ನಾವು ನಳಂದ ವಿಶ್ವವಿದ್ಯಾನಿಲಯ ಇಲ್ಲೆಲ್ಲ ಇದ್ದಾಗ ಸಾಕಷ್ಟು ಅವರು ನಮ್ಮ ಒಂದು ಧರ್ಮದ ಮೇಲೆ ಆಘಾತ ಮಾಡಿದ್ದಾರೆ. ಆ ಒಂದು ಸಂದರ್ಭಗಳಲ್ಲಿ ದೇವತಾ ಮೂರ್ತಿಗಳಿರ್ಬೋದು, ಕಡೆಗೆ ದೇವಸ್ಥಾನಗಳನ್ನೇ ಮಣ್ಣಲ್ಲಿ ಊತಿಟ್ಟಿರುವಂತ ಪ್ರಕರಣಗಳು ಸಹ ಈಗ ಬೆಳಕು ಬಂದಿದೆ. ಅಂತದ್ರಲ್ಲಿ ಗ್ರಂಥಗಳನ್ನು ಸಹ ಅವರು ಸಂರಕ್ಷಣೆ ಮಾಡೋ ಉದ್ದೇಶದಿಂದ ಅದನ್ನು ಗೋಪ್ಯವಾಗಿ ಇಟ್ಟಿದ್ರು ಕೆಲವರು. ಯಾವಾಗ ಭಕ್ತರ ಒಂದು ದರ್ಶನ ಆಯಿತು, ಅವ್ರ ಮುಂದೆ ಒಂದು ಗೋಪ್ಯವಾಗಿ ಇಟ್ಟಿದ್ದಂತ ಗ್ರಂಥಗಳನ್ನ ಪ್ರಭುಪಾದ ಚೈತನ್ಯ ಮಹಾಪ್ರಭುಗಳಿಗೆ ಅವರು ಅರ್ಪಣೆ ಮಾಡಿದ್ದಾರೆ. ಅದರಲ್ಲಿರ್ತಕ್ಕಂಥ ತತ್ವಗಳನ್ನ ಚೈತನ್ಯ ಮಹಾಪ್ರಭುಗಳು ಪ್ರಕಾಶಗೊಳಿಸಿದ್ರು. ಈ ಎಲ್ಲ ಒಂದು ಕಾರಣದಿಂದ ಚೈತನ್ಯ ಪರಂಪರೆ ಮತ್ತೆ ಭಿನ್ನ ಆಯ್ತು. ಯಾಕಂದ್ರೆ ಶಾಸ್ತ್ರದ ಆಧಾರ ಇಲ್ದಿರ ಯಾವುದನ್ನು ನಾವು ಆಚರಣೆ ಮಾಡೋಂಗಿಲ್ಲ. ಗುರು ಪರಂಪರೆ ಮತ್ತೆ ಶಾಸ್ತ್ರದ ಆಧಾರ ಇಲ್ದಿರ ನಾವು ಯಾವುದೇ ಒಂದು ಸಣ್ಣ ಒಂದು ವ್ಯತ್ಯಾಸನೂ ಮಾಡೋದಿಕ್ ಬರೋದಿಲ್ಲ. ವ್ಯತ್ಯಾಸ ಮಾಡಿದ್ರೆ ಅದು ಅವೈದಿಕ ಕ್ರಿಯೆ ಆಗೋಗ್ತದೆ. ಅವೈದಿಕ ಕ್ರಿಯೆಯಿಂದ ಪತನ ನಿಶ್ಚಿತ. ಆದ್ರಿಂದ ಈಗ ಇಲ್ಲಿ ಚೈತನ್ಯ ಪರಂಪರೆಯಲ್ಲಿ ಏನೆಲ್ಲ ವ್ಯತ್ಯಾಸ ಕಾಣಿಸ್ತಾ ಇದೆಯೋ ಇದಕ್ಕೆಲ್ಲ ಮೂಲ ಕಾರಣ ಬ್ರಹ್ಮ ಸಂಹಿತೆ. ಬ್ರಹ್ಮ ಸಂಹಿತೆಯಲ್ಲಿ ಮೊದಲನೇ ವಾಕ್ಯನೇ ಅದು, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ. ಮತ್ತೆ ಅಲ್ಲಿ ಲಕ್ಷಾಂತರ ಲಕ್ಷ್ಮಿಯರು ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ. ಅವನು ತ್ರಿಭಂಗ ರೂಪದಲ್ಲಿದ್ದಾನೆ. ಈ ಎಲ್ಲ ವರ್ಣನೆಗಳು ಬರೋದು ಬ್ರಹ್ಮ ಸಂಹಿತೆಯಲ್ಲಿ. ಇದರ ಪ್ರಕಾರ ನಾವು ಮತ್ತೆ ಈಗ ಭಾಗವತದಲ್ಲಿ ಇರ್ತಕ್ಕಂಥ ಶ್ಲೋಕನ ಅನ್ವಯ ಮಾಡಿ ನೋಡಿದಾಗ ನಮಗೆ ಎಲ್ಲ ಒಂದು ಸಮಾನ ದೃಷ್ಟಿ ಬರುತ್ತೆ ಪ್ರಭು. ಭಾರತ ಭಾರತದಲ್ಲಿ ಗೊಂದಲ ಯಾಕೆ ಅಂತ ಅಂದ್ರೆ, ಇದು ಯಾವಾಗ ಅಧ್ಯಯನಕ್ಕೆ ಸಿಕ್ಕಿರ್ಲಿಲ್ವೋ, ಏನು ಶಾಸ್ತ್ರ ಇದೆಯೋ ಅದನ್ನೇ ಹೇಳ್ಬೇಕು, ಇಲ್ಲದನ್ನೇ ಯಾರು ಹೇಳೋದಕ್ಕೆ ಬರೋದಿಲ್ಲ. ಆದ್ರಿಂದ ಪೂರ್ವ ಆಚಾರ್ಯರು ಇದನ್ನು ಪ್ರಕಾಶಪಡಿಸಿಲ್ಲ. ಮುಂದೆ ಬರ್ತಿರ್ತಕ್ಕಂಥ ಚೈತನ್ಯ ಮಹಾಪ್ರಭುಗಳು ಇದನ್ನು ಪ್ರಕಾಶಪಡಿಸಿದ್ದಾರೆ. ಇವತ್ತು ನಮಗೆ ಅದು ಲಭ್ಯ ಆಗ್ತಾ ಇದೆ. ಮತ್ತೆ ಆ ಪರಂಪರೆ ಇವತ್ತು ವಿಶ್ವವ್ಯಾಪಕವಾಗಿ ಪ್ರಭುಪಾದರಿಂದ ಎಲ್ರಿಗೂ ಸಿಕ್ಕಿದೆ. ಇವತ್ತು ತಮ್ಮ ಒಂದು ಅನುಗ್ರಹದಿಂದ ನಮಗೂ ಸಿಕ್ಕಿದೆ. ಒಂದು ಭಾಗವತನ ಒಂದು ಏನು ಪ್ರಭುಪಾದರ ಒಂದು ಪರಂಪರೆಯಲ್ಲಿ ಅಧ್ಯಯನ ಮಾಡ್ಕೊಳ್ಳೋದಿಕ್ಕೆ ನಾವು ಭಾಗವತ ಬೇರೆ ಕೇಳಿದ್ರು ಮಾಡಿದ್ರು ಈ ಒಂದು ನಿಮ್ಮ ಒಂದು ಅನುಗ್ರಹದಿಂದ ಇವತ್ತು ಎಲ್ರಿಗೂ ಇದು ಸಿಗ್ತಾ ಇದೆ ಪ್ರಭು. ಇದು ನನ್ನ ಅಭಿಪ್ರಾಯ ಪ್ರಭು. ಥ್ಯಾಂಕ್ಸ್ ಪ್ರಭು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಬ್ರಹ್ಮ ಸಂಹಿತೆದು ಕೆಲವೊಂದು ಶ್ಲೋಕಗಳ ವಿಚಾರ ಇಟ್ಕೊಂಡು ಸ್ಪಷ್ಟವಾಗಿ, ಯಾಕೆಂದ್ರೆ ಶಾಸ್ತ್ರಗಳ ವಿಚಾರ ಇಲ್ದಿರ ಯಾರನ್ನು ಕೂಡ ಯಾವುದನ್ನು ಕೂಡ ತೀರ್ಮಾನ ತಗೊಳ್ಳೇಬಾರ್ದು. ಶಾಸ್ತ್ರ, ಸಾಧು ಮತ್ತೆ ಗುರು, ಈ ಮೂರೂ ವಿಚಾರಗಳನ್ನ ಇಟ್ಕೊಂಡೇ ನಾವ್ ಎಲ್ಲಾನು ಕೂಡ ಅರ್ಥ ಮಾಡ್ಕೋಬೇಕು. ಅದರಿಂದ ಇವತ್ತು ಮಹಾಪ್ರಭುಗಳದ ಅನುಗ್ರಹ, ಈ ಒಂದು ಗುಪ್ತ ಆಗಿರೋದು ವಿಚಾರಗಳನ್ನ ನಮ್ಗೆ ಮತ್ತೆ ಮಹಾಪ್ರಭು ಬಂದು ಬ್ರಹ್ಮ ಸಂಹಿತೆನ ತೆಗೆದು ಎಲ್ರಿಗೆ ಮುಂದೆ ಇಟ್ಟಿದ್ದಾರೆ. ಯಾರ್ಯಾರು ಅದನ್ನೇ ನಾನು ಹೇಳಿದ್ನಲ್ಲ, ಓಪನ್ ಮೈಂಡ್ ಯಾರಿಗಿರತ್ತೋ, ಹಾಳೆ ಖಾಲಿ ಇರ್ಬೇಕು. ಇವಾಗ ಬರ್ಕೋಬೇಕಂದ್ರೆ ಬರ್ದಿರೋದ್ಮೇಲೆ ಬರೆಯಕ್ ಹೋದ್ರೆ ಏನಾಗುತ್ತೆ, ಎಲ್ಲ ಅಳಸೋಗ್ಬಿಡುತ್ತೆ, ಇಲ್ಲ ಅಂದ್ರೆ ಕಿತ್ತೋಗ್ಬಿಡುತ್ತೆ. ಆ ತರ ಪರಿಸ್ಥಿತಿ ಇದೆ. ಅದರಿಂದ ಯಾರ್ಯಾರು ಏನೇನು ಎಷ್ಟೆಷ್ಟು ಅನುಗ್ರಹ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಷ್ಟೆಷ್ಟು ಭಗವಂತ ಕೊಡ್ತಾ ಇದ್ದಾರೆ. ನಾವು ಅವ್ರ ಬಗ್ಗೆ ಚರ್ಚೆನೆ ಮಾಡಕ್ ಹೋಗ್ತಾ ಇಲ್ಲ. ನಮ್ದು ಚರ್ಚೆ ಏನಪ್ಪಾ ಅಂದ್ರೆ, ನಾವ್ ಇಲ್ಲಿರೋರ್ಗೆ ಯಾವುದೇ ತರ ಗೊಂದಲ ಇರಬಾರ್ದು, ಅಷ್ಟೇ ವಿಚಾರ. ಇದು ಕ್ಲಿಯರ್ ಇದೆ. ನೀವು ತುಂಬಾ ಚೆನ್ನಾಗಿ ಕೆಲವೊಂದು ಉದಾಹರಣೆಗಳ ಮುಖಾಂತರವಾಗಿ ಚೈತನ್ಯ ಮಹಾಪ್ರಭು ಹೆಂಗೆ ಈ ಒಂದು ತತ್ವನ ನಮ್ಗೆ ತಿಳುವಳಿಕೆ ಕೊಟ್ರು ಅಂತ ನೀವು ತುಂಬಾ ಚೆನ್ನಾಗಿ ತಿಳುವಳಿಕೆ ಕೊಟ್ರಿ. ಥ್ಯಾಂಕ್ಸ್ ಪ್ರಭು. ಇದರಲ್ಲಿ ನಾವು ಗೊಂದಲ ಇಟ್ಕೊಳೋದ್ ಬೇಡ. ಮತ್ತೆ ಜೊತೆಯಲ್ಲಿ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಜಪದಲ್ಲಿ 16 ಮಾಲೆ ಪ್ರಭುಪಾದ್ರೆ ಯಾವ ತರ ಹೇಳ್ತಾ ಇದಾರೋ ಆ ತರ ಸಾಧನೆ ಮಾಡ್ತಾ ನಾವು ಆ ಪ್ರೇಮ ಭಕ್ತಿನ ನಾವು ತಗೊಳೋದಕ್ಕೆ ಪ್ರಯತ್ನ ಅಂತೂ ಪಡ್ಬೇಕು ಪ್ರಭು. ನಂದು ರಿಕ್ವೆಸ್ಟ್ ಇದೆ ನಿಮ್ಗೆ, ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಜಪದಲ್ಲಿ ತೊಡಗಿ, ಪ್ರಭುಪಾದರ ಪುಸ್ತಕಗಳನ್ನ ಅಧ್ಯಯನ ಮಾಡಿ, ಪ್ರಭುಪಾದ್ರು ಯಾವ ತರ ಏನ್ ಹೇಳ್ತಾ ಇದಾರೋ ಆ ಪ್ರಕಾರವಾಗಿ ನಾವು ಕೂಡ ಈ ಒಂದು ಸಮಾಜಕ್ಕೆ ಎಲ್ರಿಗೆ ನಾವು ಏನ್ ಮಾಡ್ಬೇಕು, ಕೃಷ್ಣನ ಸೇವೆನ ಕೊಡ್ಬೇಕು ಅವ್ರಿಗೆಲ್ರಿಗೆ. ಅದು ನಮ್ ಜವಾಬ್ದಾರಿ, ಅದು ನಮ್ ಕರ್ತವ್ಯ. ಅದು ನಾವೆಲ್ಲರೂ ಕೂಡ ಮುಂದೆ ನಿಂತ್ಕೊಂಡು ಇಂಥ ಒಂದು ಇದಕ್ಕೆ ಸಮಯ ಕೊಡ್ಬೇಕು. ನಮ್ ಜೀವನದಲ್ಲಿ ಏನ್ ನಡೀತಾ ಇದೆಯೋ, ಏನಾಗುತ್ತೋ ನಮ್ ಕರ್ಮಾನುಸಾರವಾಗಿ ಎಲ್ಲಾ ನಡ್ಕೊಂಡು ಹೋಗುತ್ತೆ. ಆದ್ರೆ ನಾವು ಪ್ರಚಾರ ಮಾಡ್ತೀವ, ನಾವು ಭಕ್ತಿ ಮಾಡ್ತೀವ, ಅದು ಕರ್ಮಕ್ಕೆ ಅಂಟೋದೇ ಇಲ್ಲ, ಅದಕ್ಕೂ ಕರ್ಮಕ್ಕೂ ಸಂಬಂಧನೇ ಇಲ್ಲ.
ಅದನ್ನ ನಾವ್ ಯಾವಾಗ ತಗೊಂಡು ಎಲ್ರೂ ಕೂಡ ಗಂಭೀರವಾಗಿ ತಗೊಂಡು ಯಾವಾಗ ನಾವು ಜಪ ಮಾಡಿಕೊಂಡು ನಾವು ಗುರುಗಳ ಸೇವೆ ಮಾಡ್ತಾ ಹೋಗ್ತೀವೋ, ಕಿಂಚಿತ್ತು ಒಂದೇ 1% ಅಲ್ಲಿ 1% ಅಲ್ಲಿ 1% ಅಲ್ಲಿ 1% ಏನಾದ್ರೂ ಒಂದ್ ಸಣ್ಣ ಭಾಗ ಒಂದು ಪ್ರೇಮ, ಆ ಒಂದು ಅನುಭವ ನಮ್ಗೆ ಸಿಕ್ಬಿಟ್ರೆ ಸಾಕಷ್ಟೇ. ಆ ಅನುಭವ ನಮ್ಮನ್ನ ಭಗವಂತ ಮತ್ತೆ ಗುರುಗಳು ನಮ್ಮನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಗೆ ಆ ಒಂದ್ ಕಿಂಚಿತ್ತು ಅನುಭವ ನಮ್ಗೆಲ್ರಿಗೆ ಸಿಗ್ಬೇಕಂತ ಪ್ರಾರ್ಥನೆ ಮಾಡೋಣ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭು, ಥ್ಯಾಂಕ್ಸ್ ಪ್ರಭು. ಇವಾಗ ಇನ್ನೊಂದ್ ಇಬ್ಬರ ಹತ್ರ ಕೇಳ್ಬಿಟ್ಟು ನಾನು ಇದನ್ನ ನಿಲ್ಲಿಸ್ತೀನಿ. ಅದಾದ್ಮೇಲೆ ನಾಳೆ ಮತ್ತೆ ನಾವು ಕಂಟಿನ್ಯೂ ಮಾಡೋಣ. ಯಾರ್ಯಾರು ಮಾತಾಡಿರ್ಬೋ ಅವರೆಲ್ಲರೂ ಕೂಡ ಕ್ಲಾರಿಟಿ ತಗೊಂಡು. ಪ್ರಭು ಇನ್ನೊಂದು ಮಾತು, ಇಲ್ಲಿ ನಮಗೆ ನೀವು ಆಗ್ಲೇ ಹೇಳ್ದಂತೆ ಎಲ್ಲ ವೈದಿಕ ಭಕ್ತಿ, ಜ್ಞಾನ ಭಕ್ತಿ, ದಾಸ್ಯ ಭಕ್ತಿ ಇವೆಲ್ಲ ಬೇರೆ ಪರಂಪರೆಗಳಲ್ಲಿ ನಮಗೆ ಸಾಕಷ್ಟು ಸಿಗುತ್ತೆ. ಆದ್ರೆ ವಿಶೇಷವಾದ ಪ್ರೇಮ ಭಕ್ತಿ ಮಾತ್ರ, ಆ ಪ್ರೇಮ ಕೃಷ್ಣನಲ್ಲಿ ಒಂದು ವಿಶೇಷವಾದ ಪ್ರೇಮ ಬೇಕು ಅಂತ ಅಂದ್ರೆ ನಾವು ಚೈತನ್ಯ ಮಹಾಪ್ರಭುಗಳ ಪಾದದಡಿಯಲ್ಲಿ ಕುತ್ಕೊಂಡಿರ ನಮಗೆ ಸಾಧ್ಯನೇ ಇಲ್ಲ. ಚೈತನ್ಯ ಮಹಾಪ್ರಭುಗಳು ಅಂತನೋರು ಅಷ್ಟು ಅದ್ಭುತವಾದ ಒಂದು ಭಾವ ಪ್ರಭು. ಅವರನ್ನ ಒಂದು ಅನುಭವಿಸೋದೇ ಒಂದು ದಿವ್ಯವಾದ ಆನಂದ. ಅವ್ರ ಪಾದಗಳಲ್ಲಿ ಕುತ್ಕೊಂಡ್ಬಿಟ್ರೆ ಆ ಒಂದು ಪ್ರೇಮದ ಭಾವದಲ್ಲಿ ಮಗ್ನರಾಗ್ಬಿಡ್ತೀವಿ. ಕರೆಕ್ಟ್. ಇವಾಗ ಭಾಗವತನ ನಾವು ಯಾವಾಗ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿ ಭಗವಂತನಲ್ಲಿ ಎಲ್ರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ನಾವು ಆದಷ್ಟು ಬೇಗನೆ ತುಂಬಾ ಚೆನ್ನಾಗಿ ಭಾಗವತ ತಿಳುವಳಿಕೆ ಪಡೆಯೋ ತರ ಆಗ್ಲಿ. ಅದಾದ್ಮೇಲೆ ಚೈತನ್ಯ ಚರಿತಾಮೃತ ತಗೊಳೋಣ, ಇದೇ ತರ ಕುತ್ಕೊಂಡು ಚರ್ಚೆ ಮಾಡೋ ತರ ಆಗ್ಲಿ. ನೋಡಿ ಅವಾಗ ನಿಜವಾಗ್ಲೂ ಚೈತನ್ಯ ಮಹಾಪ್ರಭು ಏನೆಲ್ಲ ಹೇಳ್ತಾ ಇದಾರಲ್ಲ, ನಿರಂತರವಾಗಿ ಕಣ್ಣಲ್ಲಿ ನೀರ್ ಬರ್ಬೇಕು, ಮೈ ರೋಮಾಂಚನ ಆಗ್ಬೇಕು. ಆ ನಾಮದಲ್ಲಿ ಒಂದೊಂದು ಅಕ್ಷರದಲ್ಲಿ ಒಂದೊಂದು ಶಬ್ದದಲ್ಲಿ ಭಗವಂತನ ಅನುಭವ ತಗೋಬೇಕು. ಅದು ಅವಾಗ ಮಾತ್ರ ಆಗುತ್ತೆ. ಇದು ನಮ್ಗೆ ಆ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಭಾಗವತ ನಮ್ಗೆ ಮೊದಲನೇದಾಗಿ ತುಂಬಾ ಮುಖ್ಯ ಆಗಿರೋದು ವಿಚಾರ. ಅದರಿಂದ ಭಾಗವತ ಆದ್ಮೇಲೆ ಮಹಾಪ್ರಭುದ ವಿಚಾರ ತಗೊಳೋಣ, ನಾವ್ ಇದೇ ತರ ಚರ್ಚೆ ಮಾಡೋಣ. ಅದು ಆದಷ್ಟು ಬೇಗನೆ ಆಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಮಾತಾಜಿ ಇನ್ನೊಂದಿಬ್ರು ಹೇಳ್ಬಿಡಿ. ಗಿರಿಜಾ ಮಾತಾಜಿ ನಿಮ್ಗೆ ಕ್ಲಿಯರ್ ಇದೆಯಾ? ಅನ್ಮ್ಯೂಟ್ ಮಾಡಿ ಮಾತಾಜಿ, ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಪ್ರಭು. ಹಾ, ಮೊದಲೆಲ್ಲ ಗೊಂದಲ ಇತ್ತು ಪ್ರಭು, ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಭಗವಂತನೇ ಕೃಷ್ಣ ಪ್ರೀತಿ ಯಾಕೆ ಅವನ ಮೇಲೆ ಇದೆ ಹುಟ್ಟುತ್ತೆ ಅಂತಂದ್ರೆ ನನ್ಗೂ ಗೊತ್ತಿಲ್ಲ ಅವಾಗ ಈ ತರ ಎಲ್ಲ ಪ್ರೀತಿ ಭಗವಂತನ ಮೇಲೆ ಇದೆ ಅಂತ. ಕೃಷ್ಣಂದು ಗೊಂಬೆ ನೋಡಿದ್ರೆ ಪ್ರೀತಿ ಅನ್ಸದು ನಂಗೆ. ಎಲ್ಲಿ ಮಾಡ್ತಾ ಇದ್ರು ತರೋಣ ಅಂತ ಪುಟ್ಟದು ದೊಡ್ಡದು ಎಲ್ಲ ತಂದು ಇಟ್ಕೊಂಡಿದೀನಿ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಈಗ ಇದು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಂಗೆ ಅದು ಗೊತ್ತಾಗ್ತಾ ಇದೆ. ಹರೇ ಕೃಷ್ಣ. ಆ ಪ್ರೀತಿ ನಿಮ್ ಮೇಲೆ ಇತ್ತು, ನೀವೆಲ್ಲಾ ತಗೊಂಬಂದ್ ಇಟ್ಕೋತಾ ಇದ್ರಿ. ಯಾಕೆ ಇಟ್ಕೋತಾ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ವಿಚಾರ ಇತ್ತು. ಇವಾಗ ನಿಮ್ಗೆ ಅರ್ಥ ಆಗ್ತಾ ಇದೆ. ಮತ್ತೆ ಕ್ಲಿಯರ್ ಮಾತಾಜಿ, ಕೃಷ್ಣನೇ ದೇವೋತ್ತಮ ಪರಮ ಪುರುಷ, ಅವನೇ ಮೂಲ ಆದಿಪುರುಷ ಅನ್ನೋದು ಎಲ್ಲಾ ಅವತಾರಗಳು ಅವರಿಂದಾನೇ ಬಂದಿರೋದಂತ ಅರ್ಥ ಆಗ್ತಾ ಇದೆಯಲ್ವಾ? ಅರ್ಥ ಆಗ್ತಾ ಇದೆ ಪ್ರಭು. ಮೊದಲೆಲ್ಲ ಗೊತ್ತಾಗ್ತಾ ಇರ್ಲಿಲ್ಲ. ವಿಷ್ಣುವಿಂದ ನಾರಾಯಣ ಇದರಿಂದ ಬರ್ತಿದೆ ಅಂತ ಬೇರೆ ತರ ತಿಳ್ಕೊಂಡಿದ್ವಿ. ಇವಾಗ ನನ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಪ್ರಭು. ಓಕೆ ಮಾತಾಜಿ, ಥ್ಯಾಂಕ್ಸ್ ಮಾತಾಜಿ. ಸುವರ್ಣ ಮಾತಾಜಿ ಹೇಳ್ಬಿಡಿ ಇವಾಗ. ಪ್ರಭು ಹರೇ ಕೃಷ್ಣ ಪ್ರಭು, ನನಗೆ ಈ ಚರ್ಚೆನೆ ಕೇಳ್ತಾ ಇದ್ರೆ ಇವಾಗ್ಲೇ ಕಣ್ಣೀರ್ ಬರ್ತಾ ಇದೆ. ಅಷ್ಟು ಮೈ ಇದೆಲ್ಲ ಹಿಂಗೆ ನಿಂತ್ಕೊಂತಾ ಇದೆ. ನಂಗೆ ಅಷ್ಟು ಇದಾಗ್ತಾ ಇದೆ ಪ್ರಭು. ನನ್ಗೆ ಇದ್ರ ಮೇಲೆ ತುಂಬಾ ಪ್ರಶ್ನೆಗಳನ್ನ ಎಲ್ಲಾರನು ಕೇಳಿದೀನಿ ನಾನು. ಆಗ್ಲೇ ಸುಮಾರು ಕೇಳಿದೀನಿ ಎಲ್ಲಾರ್ಗುನು. ಎಲ್ಲರಿಗೂ ಹೇಳಿದ್ಮೇಲೆ ಒಂದು ಬರ್ತಾ ಇದೆ, ಇವಾಗ ಕೇಳ್ತಾ ಇದೆ. ನನಗೆ ಅಷ್ಟು ಬರ್ತಾ ಇದೆ ಕಣ್ಣೀರು ನನಗೆ. ಆ ಪ್ರಭು ಹೇಳ್ತಾ ಇದ್ರೆ, ನೀವ್ ಹೇಳ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಪ್ರಭು. ತಿಳ್ಕೊಬೇಕು ಅಂತ ಸಿಕ್ಬಿಡುವಲ್ಲ ಕೃಷ್ಣ ಕೈಗೆ ಅನ್ನಿಸ್ತಾ ಇತ್ತು ಪ್ರಭು. ಅಷ್ಟು ಖುಷಿ ಆಗ್ತದೆ ನನಗೆ. ನೀವೆಲ್ಲ ಪ್ರಾಮಾಣಿಕವಾಗಿ ಜಪ ಮಾಡ್ತಾ ಇದ್ದೀರಾ ಮಾತಾಜಿ. ನಾನ್ ನೋಡ್ತಾ ಇದ್ದೀನಿ ಪ್ರತಿದಿನ ನೀವು 16 ಮಾಲೆ ಜಪ ಮಾಡ್ಕೋತಾ ಇದ್ದೀರಾ. ರೆಗ್ಯುಲರ್ ಆಗಿ ನೀವು ಜಪದಲ್ಲಿ ಇರ್ಬೋದು, ಭಾಗವತ ಶ್ರವಣದಲ್ಲಿ ಇರ್ಬೋದು, ನೀವು ರೆಗ್ಯುಲರ್ ಆಗಿ ಇದ್ದೀರಾ. ನಿಮ್ಮ ಆ ಪ್ರಾಮಾಣಿಕತೆಗೆ ಭಗವಂತ ಈ ಎಲ್ಲಾ ಅನುಭವಗಳನ್ನ ಕೊಡ್ತಾ ಇದಾರೆ ನೋಡಿ ಇವಾಗ. ಥ್ಯಾಂಕ್ ಯು ಪ್ರಭು, ತುಂಬಾ ಥ್ಯಾಂಕ್ಸ್ ಪ್ರಭು. ಓಕೆ ಮಾತಾಜಿ, ನಾಳೆ ನಾವು ಮತ್ತೆ ಎಲ್ರು ಒಟ್ಟಿಗೆ ಸೇರಿ ಏನ್ ಮಾಡೋಣ, ಈ ಒಂದು ವಿಚಾರ ನಿಮ್ಮ ಅಭಿಪ್ರಾಯಗಳು, ನೀವು ಏನ್ ಈ ಶ್ಲೋಕದಲ್ಲಿ ಅರ್ಥ ಮಾಡಿದ್ದೀರಾ ವಿಚಾರ, ಎಲ್ರದ್ದು ವಿಚಾರ ತಗೊಂಡು ನಾಳೆ ನಾವು ಮುಂದಕ್ಕೆ ಹೋಗೋಣ. ದಯವಿಟ್ಟು ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ. ನಾಳೆನು ಕೂಡ ಇದೇ ತರ ಯಾರ್ಯಾರು ಮಾತಾಡ್ತಿರೋ ಅವ್ರೆಲ್ರು ಕೂಡ ನೀವ್ ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿದಾಗ ನಿಮ್ ಮುಖಾನು ನೋಡ್ದಂಗ ಆಗುತ್ತೆ, ಒಂದ್ ಪರಿಚಯನೂ ಆಗುತ್ತೆ. ನನ್ಗೆ ಸುಮಾರು ದಿನದಿಂದ ಎಲ್ರು ರೆಗ್ಯುಲರ್ ಬರ್ತಾ ಇದ್ದೀರಾ. ಆದ್ರೆ ಕೆಲವರದು ಯಾರ್ಯಾರಂತಾನೆ ನನಗೆ ಗೊತ್ತಿಲ್ಲ. ಆದ್ರೆ ಎಲ್ರು ಕೂಡ ಜಾಯಿನ್ ಆಗ್ತಾ ಇದ್ದೀರಾ. ಅದೇ ತರ ನೀವೇನ್ ಮಾಡಿ, ದಯವಿಟ್ಟು ನೀವು ಜಪಕ್ಕೂ ಬನ್ನಿ. ಪ್ರತಿದಿನ ಪ್ರಭುಪಾದ್ರು ಹೇಳೋ ತರ 16 ಮಾಲೆ ನಾವ್ ಯಾವಾಗ ಜಪ ಮಾಡ್ಕೋತೀವೋ ಅವಾಗ ಈ ಅನುಭವಗಳನ್ನ ನಾವ್ ಇನ್ನೂ ಹೆಚ್ಚಿಗೆ
ಆ ಒಂದು ಆಧ್ಯಾತ್ಮಿಕ ಅನುಭವ. ಯಾಕೆಂದ್ರೆ ಆಧ್ಯಾತ್ಮಿಕ ಅನ್ನೋದು ಯಾವ್ದೋ ಒಂದು ಮೂಢನಂಬಿಕೆದೋ ಇಲ್ಲ ಯಾವ್ದೋ ಒಂದು ಭಾವದಲ್ಲೋ ಏನೋ ವಿಚಾರ ಇರೋದಲ್ಲ. ಅದೆಲ್ಲ ತುಂಬಾ ವೈಜ್ಞಾನಿಕವಾಗಿದೆ. ನಾವು ಯಾವಾಗ ಪ್ರಾಮಾಣಿಕವಾಗಿ ಕೂತ್ಕೊಂಡು ಜಪ ಮಾಡ್ತೀವೋ ಅದೆಲ್ಲಾನು ಕೂಡ ಸಾಕ್ಷಾತ್ಕಾರ ಆಗತ್ತೆ. ಕೃಷ್ಣ ಪ್ರಭುಪಾದ್ರು ಹೇಳ್ತಾರೆ, ಕೃಷ್ಣನನ್ನ ನಾವು ನೇರ ನೋಡ್ತೀವಿ, ಎದುರುಗಡೆ ನೋಡ್ತೀವಿ, ಅವ್ನ್ ಮಾತಾಡೋದು ನಮ್ ಕಿವಿಗೆ ಕೇಳಿಸುತ್ತೆ, ಅವ್ರು ನಮ್ ಜೊತೆ ಇದ್ದಾರೆ ಅನ್ನೋದು ನಮ್ಮ ಅನುಭವದಲ್ಲಿ ಸ್ಪಷ್ಟವಾಗಿ ಬಂದ್ಬಿಡುತ್ತೆ. ಯಾವಾಗ ಇಂಥ ಅನುಭವ ಬರುತ್ತೋ ಅವಾಗ ಜೀವನದಲ್ಲಿ ನಾವ್ ಇನ್ಯಾವತ್ತೂ ಸೋಲಲ್ಲ. ತಥೋ ಜಯ ಮುದೀರೇತ್. ನಾವು ಈ ಒಂದು ಭೌತಿಕ ಜಗತ್ತಿಂದ ಜಯಿಸ್ಕೊಂಡು ನಾವು ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಿ ಭಗವಂತನ ಹತ್ರಕ್ಕೆ ವಾಪಸ್ ಹೊಟ್ಟೋಗ್ತೀವಿ. ಯಾಕೆಂದ್ರೆ ಇದಕ್ಕಿನ್ನ ದೊಡ್ಡ ಸಮಸ್ಯೆ ಬೇರೆ ಯಾವುದಿಲ್ಲ. ಭಗವಂತ ಹೇಳ್ಬಿಡ್ತಾ ಇದ್ದಾರೆ, ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನಂ. ಬರೀ ಹುಟ್ಟೋದು, ಸಾಯೋದು, ರೋಗ, ವೃದ್ಧಾಪ್ಯ, ವಯಸ್ಸಾಗೋದು, ಇದು ನಮ್ ಮೂಲ ಸಮಸ್ಯೆಗಳು. ಇದರಲ್ಲಿ ಯಾರು ಉಳ್ಕೋಬಾರ್ದು. ಜೀವಾತ್ಮಗಳಾಗಿ ನಾವು ಯಾವತ್ತೂ ಕೂಡ ಹುಟ್ಟಲ್ಲ, ಸಾಯಲ್ಲ, ರೋಗ ಬರಲ್ಲ, ವಯಸ್ಸಾಗಲ್ಲ. ಇದು ನಮ್ ಪರಿಸ್ಥಿತಿ. ಅದು ಭಗವಂತನ ಜೊತೆ ನಿರಂತರವಾಗಿ ನಮ್ದು ಸಂಬಂಧ ಇದೆ. ಈ ಸಂಬಂಧನ ನಾವೆಲ್ಲರೂ ಕೂಡ ಗಳಿಸ್ಲೇಬೇಕು. ಅದಕ್ಕೆ ಭಗವಂತ ಇಷ್ಟೊಂದು ವ್ಯವಸ್ಥೆ ಮಾಡಿದ್ದಾರೆ. ಆ ವ್ಯವಸ್ಥೆಯಲ್ಲಿ ನಾವ್ ಯಾವಾಗ ಬಂದ್ಬಿಡ್ತೀವೋ ಖಂಡಿತವಾಗ್ಲೂ ನಮ್ ಜೀವನ ಸಾರ್ಥಕತೆ ಆಗುತ್ತೆ. ಆ ವ್ಯವಸ್ಥೆನೇ ಏನಪ್ಪಾ ಅಂದ್ರೆ ಪ್ರತಿದಿನ 16 ಮಾಲೆ ಜಪ ಮಾಡುದು. ಮೊದಲನೇದಾಗಿ 16 ಮಾಲೆ. ಅದು ಯಾವ ತರ ಜಪ ಮಾಡ್ಬೇಕು? ಅಪರಾಧ ಇಲ್ದಿರ, 10 ಅಪರಾಧಗಳು ಇಲ್ದಿರ ನಾವು ಜಪ ಮಾಡ್ಕೋಬೇಕು. ಅದರಿಂದ ಇಲ್ಲಿಂದ ನಾವ್ ಇಷ್ಟು ದಿನ ಹೆಂಗೋ ಕಳೆದಿದೀವಿ. ಇನ್ನಾದರೂ ಏಕಭಾವದಲ್ಲಿ, ಪುರಂದರದಾಸರು ಹೇಳ್ತಾರಲ್ಲ, ಇನ್ನಾದರೂ ಏಕಭಾವದಲ್ಲಿ ಚನ್ನಶ್ರೀ ಪುರಂದರ ವಿಠಲನ ಸ್ಮರಿಸಿರೋ ಅಂತ ಹೇಳ್ತಾರೆ. ಆತರ ಇನ್ನಾದ್ರೂ ನಾವು ಇವತ್ತಿಂದ 16 ಮಾಲೆ ಅಪರಾಧ ಇಲ್ದಿರ ಜಪ ಮಾಡೋದಕ್ಕಾಗಿ ನಾವು ಭಗವಂತನಲ್ಲಿ, ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮ ನಾವು ನಿಲ್ಸೋಣ. ಒಂದ್ಸಲಿ ಎಲ್ರು ಹರೇ ಕೃಷ್ಣ ಮಂತ್ರ ಹೇಳಿ ಕಾರ್ಯಕ್ರಮ. ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ರಾಮ 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 ಹರೇ ಹರೇ. ಎಲ್ರಿಗೂ ಹರೇ ಕೃಷ್ಣ. ನಾಳೆ ಬೆಳಿಗ್ಗೆ ಎಲ್ರು ಒಟ್ಟಿಗೆ ಬನ್ನಿ, ಜಪ ಮಾಡೋಣ ಬೆಳಿಗ್ಗೆ 5 ಗಂಟೆಗೆ.